ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ನಿರ್ದಿಷ್ಟ ಸಮಯದಲ್ಲಿ ಪಾರಾಯಣ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗಿರೋ ಸಮಸ್ಯೆಗಳು, ನಮ್ಮ ಸಮಸ್ಯೆಗಳ ಅನುಸಾರವಾಗಿ ಮಂತ್ರಗಳು ಅಂದ ತಕ್ಷಣ ನಮಗೆ ಋಷಿಗಳು, ಮುನಿಗಳು ಮತ್ತು ಬ್ರಾಹ್ಮಣರು ಇದೇ ನೆನಪಿಗೆ ಬರುತ್ತೆ. ಹಾಗೆ ಯಾರಾದರೂ ಜಾನುವಾರವನ್ನು ಹೇಗೆ ತಿರುಗಿಸಿದ್ರೆ ಏನು ತಿರುಗಿಸಿದ ತಕ್ಷಣ ಈ ಬ್ರಾಹ್ಮಣ ಆಗಿಬಿಡ್ತೀಯಾ? ಮೊದಲಿಗೆ ನೆನಪಿಗೆ ಬರೋದೇ ಗಾಯತ್ರಿ ಮಂತ್ರ. ತಂದೆ ಆದವರು 1,00,000 ಜಪ ಮಾಡಿ ಕನಿಷ್ಠ ಪಕ್ಷ, ಅಥವಾ 24,000 ಗಾಯತ್ರಿ ಜಪ ಮಾಡಿ ಅದರ ಒಂದು ಅಧಿಕಾರ ಅವರು ಪಡೆದಿರಬೇಕು. ಹಾಗೆ ಪಡೆದಿದ್ದವರಿಂದ ನಾವು ಪಡೆದ್ರೆ ಮಾತ್ರ ಅದು ಒಂದಷ್ಟು ಉಪಯೋಗ ಆಗುತ್ತೆ. ಅದಿಲ್ಲದೆ ನಾವು ಯೂಟ್ಯೂಬಲ್ಲಿ ನೋಡಿ ಅಥವಾ ಬುಕ್ ನೋಡಿ. ಕೊನೆಯದಾಗಿ ಮೃತ್ಯುಂಜಯ ಮಂತ್ರ, ಆದರೆ ಅದು ಪರಿಪೂರ್ಣವಾದ ಮೃತ್ಯುಂಜಯ ಮಂತ್ರ ಅಲ್ಲ. ಹೌದಾ? ಹಾಂ, ನಮಗೆ ಬಹಳ ಜನರಿಗೆ ಸಂಸ್ಕೃತ ಗೊತ್ತಿಲ್ಲದಿರೋದ್ರಿಂದ ನಾವು ಅದರ ಪ್ರೊನೌನ್ಸಿಯೇಷನ್ ಎಲ್ಲ ಸ್ವಲ್ಪ ತಿಳ್ಕೊಂಡು ಸರಿಯಾದ ಉಚ್ಚಾರಣೆ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾನು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನನಗೆ ಎಲ್ಲ ಕಾರ್ಯಕ್ರಮಗಳು ಯಾವ್ದು ಇಷ್ಟ ಅಂದರೆ ನಂಗೆ ಮಾನಸ ಸರೋವರನೇ ಇಷ್ಟ. ಅದೇನೋ ಗೊತ್ತಿಲ್ಲ, ಕನೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಯಾರು ಇಷ್ಟ ಅಂದರೆ ಅದರಲ್ಲಿ ನೀವು ಇಷ್ಟ. ಒಂದು ಎನರ್ಜಿ ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವಿದ್ದರೆ ಒಂದು ಸ್ವಲ್ಪ ನಮಗೆ ಏನೋ ಒಂದು ಹುಮ್ಮಸ್ಸು. ಭಾಳ ಸಂತೋಷ. ಥ್ಯಾಂಕ್ ಯು. ಸೊ ಅದು ನನ್ನ ವೈಯಕ್ತಿಕ ಅನುಭವನ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರೋದಾದರೆ, ಇವತ್ತು ಮಂತ್ರ ಸಾಧನದ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಮಂತ್ರ ಸಾಧನ ಅಂದರೆ ಏನು ನಿಮಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಅಥವಾ ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ಒಳ್ಳೆಯದು, ಗೊತ್ತಿಲ್ಲದಿರೋದು ಭಾಳ ಒಳ್ಳೆಯದು. ಸೊ ಯೂಶ್ವಲಿ ನಾವು ಮಂತ್ರ ಅಥವಾ ಮಂತ್ರ ಸಾಧನೆ ಅಥವಾ ಜಪ ಅಂತಂದಾಗ ಸುಮಾರು ಮಂತ್ರಗಳನ್ನ ಪಠಿಸೋದನ್ನು ನಾವು ಕೇಳಿದ್ದೀವಿ ಮತ್ತು ಅದನ್ನು ನೋಡಿದ್ದೀವಿ. ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಮಂತ್ರ ಸಾಧನೆ ಅಂದರೆ ಏನು, ಮತ್ತು ಉದಾಹರಣೆಗೆ ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಈ ಎಲ್ಲ ಮಂತ್ರಗಳ ಬಗ್ಗೆ ಯಾರು ಮಾಡಬೇಕು, ಇದೆಲ್ಲವೂ ಕೂಡ ತುಂಬ ಜನರಿಗೆ ಗೊತ್ತಿಲ್ಲ. ಅದೆಲ್ಲವನ್ನ ಒಂದೊಂದು ಕೇಳ್ತಾ ಹೋಗ್ತೀನಿ. ಬಟ್ ಮೊದಲನೇದಾಗಿ ಏನು ಸರ್ ಗುರುಗಳೇ ಮಂತ್ರ ಸಾಧನ ಅಂದರೆ ಏನು? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಂಸ್ಕೃತದಲ್ಲೇ ಒಂದು ಮಾತಿದೆ, ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದು ರಿಪೀಟೆಡ್ಲಿ ನಾವು ಹೇಳ್ತೀವೋ ಅದು ಮಂತ್ರವಾಗ್ತದೆ. ಈಗ ಕನ್ನಡದಲ್ಲಿ ಉದಾಹರಣೆಗೆ ನಾನು ಚೆನ್ನಾಗಿದ್ದೀನಿ ಹೀಗೆ ಹೇಳ್ಕೊಂಡ್ರು ಅದು ಒಂದು ಮಂತ್ರ ಆಗಿರ್ತದೆ. ಹಾಗಾಗಿ ರಿಪೀಟೆಡ್ಲಿ ಯಾವುದು ಮನಸ್ಸಿನಲ್ಲಿ ಅದು ಒಂದು ಪ್ರಭಾವ ಬೀರ್ತಾ ಇರ್ತದೋ ಮತ್ತು ಕಂಪಿಸ್ತಾ ಇರ್ತದೋ, ರಿಪೀಟೆಡ್ಲಿ ಮನಸ್ಸು ತನಗೆ ತಾನೇ ಅದನ್ನು ರಿಪೀಟ್ ಮಾಡ್ತಾ ಇರ್ತದೋ ಅದು ಮಂತ್ರವಾಗ್ತದೆ ಅಂತ. ಆದರೆ ಹಿಂದಿನಿಂದ ಬಂದದ್ದೇನು ಅಂದರೆ, ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಕೆಲವು ಮಂತ್ರಗಳು ಮೊದಲಿಂದ ಬಂದಿದೆ, ಬೀಜಾಕ್ಷರಗಳು ಬಂದಿದೆ, ಸ್ತೋತ್ರಗಳು ಬಂದಿದೆ, ಶ್ಲೋಕಗಳಿದೆ, ಸೂಕ್ತಗಳಿದೆ. ನಮ್ಮ ವೇದಗಳಲ್ಲಿ ಬಂದಿರುವಂಥ ಈಗ ಇದಿರ್ಬೋದು, ಏನು ರುದ್ರ ಇರ್ಬೋದು, ಚಮಕ ಇರಬಹುದು, ಈ ಥರದ್ದು ಸಾಕಷ್ಟು ನಾರಾಯಣ ಸೂಕ್ತ, ಈ ಥರ ಬೇರೆ ಬೇರೆ ಥರದ ಅದ್ಭುತವಾದಂಥ ಮಂತ್ರಗಳು ಕೂಡ ಇದೆ. ಆದರೆ ಸಾಮಾನ್ಯವಾಗಿ ಜನ ಯಾವುದೋ ಒಂದು ಮಂತ್ರವನ್ನು ಇಟ್ಕೊಂಡು ಜಪ ಮಾಡ್ತಾ ಇರ್ತಾರೆ ಅವರ ಮನಸ್ಸಿನ ಉನ್ನತಿಗೆ. ನಮ್ಮ ಪ್ರಾಚೀನರ ಋಷಿಗಳ ಉದ್ದೇಶವೇ ಆ ಯಾವುದೋ ಒಂದು ಮಂತ್ರವನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಅವರ ಮನಸ್ಸಿನಲ್ಲಿ ಪಾಸಿಟಿವ್ನೆಸ್, ಒಂದು ಧನಾತ್ಮಕ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ಅನ್ನೋದು ಉದ್ದೇಶ. ಉದಾಹರಣೆಗೆ ನಮ್ಮ ಗಣೇಶ ಅಥರ್ವ ಶೀರ್ಷ ಆ ಥರದ್ದೆಲ್ಲ ಇದೆ ಗಣೇಶನ ಬಗ್ಗೆ. ಅದರಲ್ಲಿ ಮೊದಲೇದು ಬರೋದೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವ, ಒಳ್ಳೆಯದನ್ನೇ ನನಗೆ ಕೇಳಿಸು ಅನ್ನೋ ರೀತಿಯದ್ದಿದೆ. ಅದರ ಅರ್ಥನೂ ತಿಳ್ಕೊಂಡು ಮಾಡಿದಾಗ, ಅದರ ಹಿನ್ನೆಲೆ ಏನಿದೆ ಅದನ್ನು ತಿಳ್ಕೊಂಡು ಮಾಡಿದಾಗ ನಿಜಕ್ಕೂ ನಮ್ಮ ಮನಸ್ಸಿನಲ್ಲಿ ಏನು ವೈಬ್ರೇಷನ್ ಉಂಟಾಗ್ತದೆ ಮತ್ತು ಅದರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತದೆ. ಅದನ್ನು ತಿಳ್ಕೊಂಡು ಮಾರ್ಗದರ್ಶನದಲ್ಲಿ ಆ ಮಂತ್ರಗಳನ್ನು ಜಪ ಮಾಡಬೇಕು ಅನ್ನೋದು ಹಿರಿಯರ ಆಶಯ. ಓಕೆ, ನೀವು ಈಗ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹೇಳಿದ್ರಲ್ಲ, ಅದು ಕೂಡ ಮಂತ್ರನೇನಾ? ಅದು ಕೂಡ ಮಂತ್ರವೇ. ಅದು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಒಂದಿದೆ, ಅದೊಂದು ಸ್ತೋತ್ರದ ಲೆಕ್ಕಕ್ಕೆ ಬರ್ತದೆ. ಮಂತ್ರ ಅಂತಲೂ ಅದನ್ನು ಕರಿಬೋದು. ಓಕೆ. ಸಾಮಾನ್ಯವಾಗಿ ನಮ್ಮ ನಂಬಿಕೆ, ಪ್ರಾಚೀನರ ನಂಬಿಕೆ ಏನು ಅಂದರೆ, ಒಂದು ಗುರು ಪರಂಪರೆ ಅಂತ ತಗೊಂಡಾಗ ಶಿವ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ, ಅಂದರೆ ಒಬ್ಬ ಬಾಲಕನ ಆಗಿ ದಕ್ಷಿಣಾಮೂರ್ತಿಯಾಗಿ ಸನಕಾದಿ ಮುನಿಗಳಿಗೆ ಈ ವೇದಾಂತಗಳು ಅಂತ ನಾವೇನು ಕರಿತೀವಿ
ಅದೆಲ್ಲವನ್ನು ಮೊದಲಿಗೆ ಕೊಟ್ಟದ್ದು ಸನಕಾದಿ ಮುನಿಗಳಿಗೆ ಅಂತ. ಹಾಗೆ ಕೊಟ್ಟವ್ರು ಯಾರು ಅಂದರೆ ದಕ್ಷಿಣಾಮೂರ್ತಿ. ಹಾಗಾಗಿ ಒಂದು ರೀತಿಯ ಆದಿಗುರು ಯಾರು ಅಂದರೆ ದಕ್ಷಿಣಾಮೂರ್ತಿ ಅನ್ನೋ ರೀತಿಯಾಗಿ ಏನನ್ನೇ ಶುರು ಮಾಡಬೇಕಾದ್ರೂ ಆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುರು ಮಾಡೋದು ಒಳ್ಳೆಯದು ಅಂತ ಒಂದು. ಯಾರು ದಕ್ಷಿಣಾಮೂರ್ತಿ ಅಂದರೆ? ಶಿವನೇ. ಶಿವನ ಒಂದು ರೂಪವೇ ಅದು ಬಾಲಕನಾಗಿ ದಕ್ಷಿಣಾಭಿಮುಖವಾಗಿ ಕೂತು 4 ಜನ ಯಾರು ಮುನಿಗಳಿದ್ರೋ, ಸನಕಾದಿ ಮುನಿಗಳು ಯಾರಿದ್ರೋ ಅವರಿಗೆ ಬೋಧನೆ ಮಾಡಿದ್ದು. ಅಗಸ್ತ್ಯ ಮುನಿಗಳು ಅದೆಲ್ಲ ಅದೇನಾ? ಇಲ್ಲ, ಅಗಸ್ತ್ಯ ಮುನಿಗಳು ಬರಲ್ಲ. ಸುನಕ, ಸನಾದಿ ಈ ರೀತಿಯಾಗಿ 4 ಜನ ಮುನಿಗಳು ಬರ್ತಾರೆ, ಋಷಿಗಳು ಬರ್ತಾರೆ. ಅವರು ಕೂಡ ಏಜ್ ಆಗಿತ್ತು, ಆದರೆ ಬೋಧನೆ ಮಾಡಿದವನು ಯಾರು ಅಂದರೆ ಬಾಲಕ. ಅಂದರೆ ಇನ್ನೂ ಒಂದು ಅರ್ಥದಲ್ಲಿ ನಾವು ತಗೋಬಹುದು ಏನು ಅಂದರೆ, ಜ್ಞಾನ ಯಾರಿಂದ ಬಂದರೂ ಕೂಡ ಅದನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಪ್ರತೀತಿ ರೂಪದಲ್ಲೂ ಕೂಡ ನಾವು ದಕ್ಷಿಣಾಮೂರ್ತಿಯನ್ನು ನೋಡಬಹುದು. ಮತ್ತು ಇನ್ನೂ ಒಂದು ಮಾತಿದೆ, ಈಗ ನೀವು ಮಂತ್ರದ ಬಗ್ಗೆನೇ ಕೇಳ್ತಾ ಇದ್ದರಿಂದಾಗಿ, ಯಾರಿಗೆ ಬುದ್ಧಿ ಮಂದ ಇದೆ ಮತ್ತು ಯಾರು ಓದಿನಲ್ಲಿ ಆಸಕ್ತಿ ಇಲ್ಲ, ಓದಿನಲ್ಲಿ ಚುರುಕಾಗಬೇಕು, ಬುದ್ಧಿ ಚುರುಕಾಗಬೇಕು, ಸೂಕ್ಷ್ಮಮತಿ ಅಂತ ಕರಿತೀವಿ. 3 ಥರ ಕೆಟಗರಿ ಇರ್ತೀವಿ: ಸೂಕ್ಷ್ಮಮತಿ, ಮಂದಮತಿ ಮತ್ತು ತೀರಾ ಅರ್ಥವೇ ಆಗದ ಒಂದು ತೀರಾ ಅಧೋಗತಿಯಾಗಿರ್ಬೋದು, ಅಥವಾ ಮಧ್ಯಮ ಮತಿ ಅಂತ ಅನ್ಕೋಬೋದು. ಅಂದರೆ ಸೂಕ್ಷ್ಮನೂ ಅಲ್ಲ, ಮಂದಮೂ ಅಲ್ಲ, ಆ ರೀತಿ. ಸೂಕ್ಷ್ಮಮತಿಗಳೇನು ಅಂದರೆ, ನಾವು ಒಂದು ವಿಷಯ ಹೇಳಿದ್ರೆ ಸಾಕು, ಅದನ್ನು ತುಂಬ ರೀತಿಯಾಗಿ ಗ್ರಹಿಸ್ತಾರೆ. ಆದರೆ ಮಂದಮತಿಗಳೇನು ಅಂದರೆ, ನಾವು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಎಷ್ಟು ಹೇಳ್ತೀವಿ ಅಷ್ಟೇ ಅರ್ಥ ಆಗ್ತದೆ. ಕೆಲವು ಸರಿ ಅದನ್ನು ಉಲ್ಟಾನೂ ತಿಳ್ಕೊಬಹುದು, ಅದನ್ನು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಹಾಗಿದ್ದಂಥವ್ರು ಪ್ರತಿನಿತ್ಯ ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯ ಒಂದು ಸಾಧ್ಯ ಆದರೆ ದಕ್ಷಿಣಾಮೂರ್ತಿ ಫೋಟೋ ಅಥವಾ ನಿಮ್ಮ ಯಾರು ಗುರು ಇದ್ದಾರೆ ಆ ಗುರುವಿನ ಫೋಟೋ ಮುಂದೆ ನಿಂತು ಅಥವಾ ಮನಸ್ಸಿನಲ್ಲೇ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡ್ತಾ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳಿದ್ರೆ ಬುದ್ಧಿ ಚುರುಕಾಗ್ತದೆ. ಅವ್ರು ಏನೀಗ 50% ತಗೊಳ್ತಾ ಇದ್ದಾರಲ್ಲ, ಒಂದು 6 ತಿಂಗಳು ದಕ್ಷಿಣಾಮೂರ್ತಿ ಸ್ತೋತ್ರ ಶ್ರದ್ಧೆಯಿಂದ ಹೇಳ್ತಾ ಬಂದರೆ ಅವರು 60% ತಗೊಳ್ತಾ ಇದ್ದವರು ಅಂದರೆ ಓದಿನಲ್ಲಿ ಚುರುಕಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಮತ್ತು ಸಾಕಷ್ಟು ಜನ, ನಾವು ಅದನ್ನು ತುಂಬ ಜನಕ್ಕೆ ಹೇಳಿದ್ದೀವಿ, ಅವ್ರುಗಳು ಹೇಳಿದ್ದಾರೆ, ಇಲ್ಲ ಮೊದಲಿಗಿಂತ ಚೆನ್ನಾಗಿ ಓದ್ತಾ ಇದ್ದಾನೆ. ಏನಾರ ಅರ್ಥ ಆದರೂ ನೀವು ಹೇಳಿರೋ ಸ್ತೋತ್ರದ ಮಂತ್ರದ ಅರ್ಥ ಏನು? ಅದು ಬೇರೆ ಬೇರೆ ಸ್ತೋತ್ರಗಳಿದೆ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಬೇರೆ ಅವು ಇದೆ. ಆದರೆ ಸಿಂಪಲ್ಲಾಗಿ ಹೇಳೋದಿದ್ರೆ ಓಂ ನಮ ಪ್ರಣವಾರ್ತಾಯ ಅಂತಲೂ ಒಂದು ಶುರು ಆಗ್ತದೆ. ಇನ್ನೊಂದು ನಾನು ಹೇಳಿದ್ದು ಗುರವೇ ಸರ್ವಲೋಕ ಏನಿದೆ ಅಂದರೆ ಎಲ್ಲವೂ ಗುರುವೇ ಅಂತ ಅನ್ನೋ ಅರ್ಥದಲ್ಲಿ ಅದು ಬರುವಂಥ. ಎಸ್, ನಾವು ಮಂತ್ರ ಅಂತಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿ ಬರೋದೇ ಗಾಯತ್ರಿ ಮಂತ್ರ. ಆಮೇಲೆ 108 ಸಲ ಜಪ ಮಾಡಬೇಕು ಅನ್ನೋದು ಅದ್ರ ಜೊತೆಗೆ ರಿಲೇಟ್ ಆಗಿರುವಂಥದ್ದು. ನನಗೆ ಗೊತ್ತಿಲ್ಲ, ನಾನು ಬೇರೆ ಬೇರೆ ವಿಚಾರಗಳನ್ನ ಕ್ಲಬ್ ಮಾಡ್ತಾ ಇರ್ಬೋದು, ಯಾಕೆಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ. 2ನೇದು ರುದ್ರಾಕ್ಷಿಯನ್ನು ಕೈಯಲ್ಲಿ ಹಿಡ್ಕೊಂಡು ಮಾಡುವಂಥದ್ದು, ಇದೆಲ್ಲವೂ ಕೂಡ ಇದೆ. ಈ ಫಾರ್ಮ್ಯಾಲಿಟಿಗಳು ಅಂದರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗ ನಾನು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಏನಂದರೆ, ಗಾಯತ್ರಿ ಮಂತ್ರನ ಹೆಣ್ಮಕ್ಳು ಜಪ ಮಾಡಬಾರ್ದು ಅಂತ ಇದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಆ ಒಂದು ಗೊಂದಲ ಮೊದಲಿನಿಂದನೂ ಇದೆ. ಗಾಯತ್ರಿ ಮಂತ್ರವನ್ನು ಹೆಣ್ಮಕ್ಳು ಹೇಳಬಾರ್ದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೆಲವರು ಕೊಡ್ತಾರೆ. ಅವರ ಗರ್ಭದ ಮೇಲೆ ಅದರ ಪ್ರಭಾವ ಪ್ರೆಸರ್ ಬೀಳುತ್ತದೆ ಅನ್ನೋ ಅರ್ಥದಲ್ಲೆಲ್ಲ ಕೆಲವರು ಹೇಳ್ತಾರೆ. ಆದರೆ ಅದಕ್ಕೂ ಮೀರಿ ಗಾಯತ್ರಿಯನ್ನು ಒಲಿಸ್ಕೊಂಡಂಥ ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಲೋಪಮುದ್ರಾ, ಗಾಯತ್ರಿ, ಮೈತ್ರೇಯಿ, ಈಗ ವೇದಗಳಲ್ಲೇ ಬರುವಂಥ ಕೆಲವು ಹೆಸರುಗಳಿದೆ. ಅವರೆಲ್ಲರೂ ಕೂಡ ವೇದವನ್ನು ಒಲಿಸ್ಕೋಬೇಕು ಅಂದರೆ ಗಾಯತ್ರಿ ಹೊಲಿದಿರಬೇಕು ಅಂತ. ಮತ್ತು ಗಾಯತ್ರಿ ಅನ್ನೋದು ಮಂತ್ರವಲ್ಲ, ಅದೊಂದು ಛಂದಸ್ಸು. ಗಾಯತ್ರಿ ಮಂತ್ರ ಅನ್ನೋದು ಇಲ್ಲ. ಆ್ಯಕ್ಚುಲಿ ಗಾಯತ್ರಿ ಮಂತ್ರ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಗಾಯತ್ರಿ ಅನ್ನುವಂಥದ್ದು ಒಂದು ಛಂದಸ್ಸು. ಆ ಛಂದಸ್ಸಿನಿಂದ ಒಂದಷ್ಟು ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಪ್ರಚಲಿತವಾಗಿರುವಂಥದ್ದು ಓಂ ಭೂರ್ಭುವ ಸ್ವಹ. ಆ ಓಂ ಭೂರ್ಭುವ ಸ್ವಹ ಏನಿದೆ ಅದು ಸವಿತೃ ದೇವನಿಗೆ ಸಂಬಂಧಪಟ್ಟಂಥ ಗಾಯತ್ರಿ. ಅಂದರೆ ಸೂರ್ಯನಿಗೆ ಕುರಿತಂತ ಇರುವಂತಹ ಗಾಯತ್ರಿ. ಏ ಸೂರ್ಯದೇವ, ಸವಿತೃದೇವ, ನನ್ನ ಬುದ್ಧಿಯನ್ನು ಪ್ರಚೋದಿಸು ಅನ್ನೋ ಒಂದು ಸಿಂಪಲ್ ಅರ್ಥದಲ್ಲಿ ಬರುವಂಥದ್ದು. ಆ ರೀತಿ ತುಂಬ ಗಾಯತ್ರಿಗಳಿದೆ. ಅಂದರೆ ಗಾಯತ್ರಿ ಛಂದಸ್ಸಿನಿಂದ ಇರುವಂಥ ಸಾಕಷ್ಟು ಮಂತ್ರಗಳಿದೆ. ಈಗ ಶಿವ ಗಾಯತ್ರಿ ಇದೆ, ಅಥವಾ ವಿಷ್ಣು ಗಾಯತ್ರಿ ಇದೆ, ಕೆಲವೊಂದು ದಕ್ಷಿಣಾಮೂರ್ತಿ ಗಾಯತ್ರಿಯು ಕೆಲವರು ಹೇಳೋರಿದ್ದಾರೆ. ಆದರೆ ಈಗ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂಥದ್ದು ಸವಿತೃ ಗಾಯತ್ರಿ. ಮತ್ತು 24 ಅಕ್ಷರಗಳಿಂದ 24 ತತ್ವಗಳು ಅಂತ ಏನು ಕರಿತೀವಿ, ಆ 24 ತತ್ವಗಳಿಗೆ ಪ್ರತಿನಿಧಿಯಾಗಿರುವಂಥ 24 ಅಕ್ಷರಗಳಿಂದ ಇರುವಂಥದ್ದು
ಗಾಯತ್ರಿ ಛಂದಸ್ಸು, ಅದಕ್ಕಿಂತ ಜಾಸ್ತಿ ಇರಬಾರದು. ಓಕೆ. ಹಾಗಿದ್ರೆ ಅದು ಗಾಯತ್ರಿ ಛಂದಸ್ಸು ಆಗಲ್ಲ ಅಂತ. 24 ಅಕ್ಷರಗಳಿರಬೇಕು. ಆ ಗಾಯತ್ರಿಯನ್ನು ಜಪ ಮಾಡ್ತಾ ಹೋದಾಗ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಆ 72,000 ನಾಡಿಗಳು ಸಕ್ಷಮವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಹಿರಿಯರು ಏನು ಮಾಡಿದ್ರು, ಈ ಗಾಯತ್ರಿಯನ್ನು ಜಪ ಮಾಡ್ತಾ ಹೋದಾಗ ನಮ್ಮ ನಾಡಿಗಳು ಶುದ್ಧಿಯಾಗಿ ನಿನ್ನ ಬ್ರೈನ್ ಕೆಪಾಸಿಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತದೆ ಅಂತ. ಓಕೆ ಓಕೆ. ಹಾಗಾಗಿ ವಿಶೇಷವಾಗಿ ಗಾಯತ್ರಿ, ಅದು ಸವಿತೃ ಗಾಯತ್ರಿಯನ್ನಂತೂ ಜಪ ಮಾಡಬೇಕಾದ್ರೆ ಬ್ರಹ್ಮೋಪದೇಶ ಅಂತ ಅದಕ್ಕೆ ಕರೀತಾರೆ. ಬರೀ ಉಪದೇಶವಲ್ಲ, ಅದು ಬ್ರಹ್ಮೋಪದೇಶ ಅಂತ ಕರೆಯೋದು. ವಿಶೇಷವಾಗಿ ತಂದೆ ಆದವರು, ಗುರುನೇ ಕೊಡಬೇಕು ಅಂತಿಲ್ಲ ಬ್ರಹ್ಮೋಪದೇಶವನ್ನು. ಸಾಮಾನ್ಯವಾಗಿ ಸಂಪ್ರದಾಯಸ್ಥರಲ್ಲಿ ತಂದೆ ಆದವರು 1,00,000 ಜಪ ಮಾಡಿ ಕನಿಷ್ಠ ಪಕ್ಷ, ಅಥವಾ 24,000 ಗಾಯತ್ರಿ ಜಪ ಮಾಡಿ ಆ ಶಕ್ತಿಯನ್ನು ಮಗುವಿಗೆ, ತನ್ನ ಮಗನಿಗೆ ಧಾರೆ ಎರೀತಾರೆ. ಯಾವುದೇ ಗುರು ಕೂಡ ನನಗೆ ಮಂತ್ರ ಗೊತ್ತು, ನಾನು ಯಾವುದೋ ಬುಕ್ಕಲ್ಲಿ ನೋಡಿದ್ದೆ, ಟ್ಯಾಬಲ್ ನಂದು ಇದೆ ಅಂದ್ಬಿಟ್ಟು ಕೊಡೋ ಹಂಗಿಲ್ಲ, ಕೊಡೋಕ್ಕಾಗಲ್ಲ. ಅದೊಂದು ಅಧಿಕಾರ. ಈಗ ಈ ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಆಗಬೇಕು, ಹೇಗೆ ಆಯ್ಕೆ ಮಾಡ್ತಾರೆ? ಜನಪ್ರತಿನಿಧಿಗಳೇ ಆಗಬೇಕು ಅಂತನೂ ಇಲ್ಲ. ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾರು ಬೇಕಾದ್ರೂ, ನಿಮ್ಮನ್ನು ಬೇಕಾದರೂ ನಾಳೆ ರಾಜ್ಯಪಾಲರು ಇಲ್ಲ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಬೋಧಿಸಬಹುದು. 6 ತಿಂಗಳಲ್ಲಿ ನೀವು MLA ಅಥವಾ MLC ಆಗಬೇಕು. ಆದರೆ ರಾಜ್ಯಪಾಲರು ನಿಮಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿರಬೇಕು. ಇಲ್ಲ ನನಗೆ 120ಕ್ಕಿಂತ ಹೆಚ್ಚು ಜನ MLAಗಳಿದ್ದಾರೆ, ನಾನೀಗ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ರೆ ಅವರು ಮುಖ್ಯಮಂತ್ರಿ ಅಲ್ಲ. ಅವರಿಗೆ ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರೆ ಅಥವಾ ನಿಯುಕ್ತಿ ಮಾಡಿದರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದೊಂದು ಅಧಿಕಾರ ಹಸ್ತಾಂತರ. ಹಾಗೆ ಕೆಲವು ಮಂತ್ರಗಳು, ವಿಶೇಷವಾಗಿ ಗಾಯತ್ರಿ ಇರಬಹುದು ಮತ್ತು ಅದೇ ಥರದ ಕೆಲವು ಬೀಜಾಕ್ಷರಗಳಿಂದ ಕೂಡಿರುವಂಥ ಮಂತ್ರಗಳನ್ನು ಅಧಿಕಾರ ಯಾರು ಪಡೆದಿದ್ದಾರೋ, ಅಂದರೆ ಜಪವನ್ನು ಮಾಡಿ ಅದನ್ನು ಸಿದ್ಧಿಸ್ಕೊಂಡು ಅಟ್ಲೀಸ್ಟ್ ಒಂದು ಹಂತದವರೆಗೆ ಜಪ ಮಾಡಿ ಅದರ ಒಂದು ಅಧಿಕಾರ ಅವರು ಪಡೆದಿರಬೇಕು. ಹಾಗೆ ಪಡೆದಿದ್ದವರಿಂದ ನಾವು ಪಡೆದ್ರೆ ಮಾತ್ರ ಅದು ಒಂದಷ್ಟು ಉಪಯೋಗ ಆಗುತ್ತೆ. ಅದಿಲ್ಲದೆ ನಾವು ಯೂಟ್ಯೂಬಲ್ಲಿ ನೋಡಿ ಅಥವಾ ಬುಕ್ ನೋಡಿ ಅಥವಾ ಯಾರೋ ಕೊಡ್ತಾ ಇದ್ದಾರೆ ಅಂತ ಸ್ವೀಕಾರ ಮಾಡೋದ್ರಿಂದಾಗಿ ನಮಗೆ ಅದು ಅಧಿಕಾರ ಬರಲ್ಲ. ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ಅಂತ ಮಂತ್ರ ಇರ್ಬೋದು. ವಿಶೇಷವಾಗಿ ನಾನು ಹೇಳಿದ ಹಾಗೆ ಬೀಜಾಕ್ಷರಗಳು, ಎಲ್ಲೆಲ್ಲಿ ಬೀಜಾಕ್ಷರಗಳು ಬರ್ತದೋ ಆ ಬೀಜಾಕ್ಷರಗಳು ಬರುವಂಥ ಎಲ್ಲವನ್ನೂ ಒಬ್ಬ ಗುರು ಅಥವಾ ಯಾರು ಅಧಿಕಾರಿ ಇದ್ದಾರೆ ಅದನ್ನು ಜಪ ಮಾಡಿ ಸಿದ್ಧಿಸ್ಕೊಂಡಿದ್ದಾರೆ ಅವರಿಂದ ಪಡೆದ್ರೆ ಮಾತ್ರ ಅದು ಉಪಯೋಗ ಆಗುವಂಥದ್ದು. ಓಕೆ. ಅಂದರೆ ತಂದೆ ಆದರೂ ಕೊಡ್ಬೋದು, ಗುರು ಆದರೂ ಕೊಡ್ಬೋದು ಅಂತ ಹೇಳಿದ್ರಲ್ಲ ನೀವು. ಅಂದರೆ ಒಂದಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿದಂಥವ್ರು ಅಲ್ವಾ? ಕೊಡೋದು ಅಂದರೆ ಏನು ಆ್ಯಕ್ಚುಲಿ? ಅದನ್ನು ಉಪದೇಶ ಅಂತ ಕರೀತಾರೆ. ಕೊಡೋದನ್ನು ನಾನು ಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಅದನ್ನು ಕೊಡೋದು ಅಂತ ಹೇಳಿದೆ. ಅದಕ್ಕೆ ಮಂತ್ರಗಳನ್ನು ಕೊಡೋದಕ್ಕೆ, ಇನ್ನೊಬ್ಬರಿಗೆ ಕೊಡೋದಕ್ಕೆ ಉಪದೇಶ. ಉಪ ಅಂದರೆ ಹತ್ತಿರ, ದೇಶ ಅಂದರೆ ಒಂದು ಜಾಗ ಅಂತ. ಆ ಹತ್ತಿರದ ಜಾಗಕ್ಕೆ ಅವರು ಒಳಗಾಗಬೇಕು. ಈಗ ಉಪನಯನ ಅಂದರೂ ಅಷ್ಟೇ. ಉಪನಯನ, ಉಪ ಅಂದರೆ ಹತ್ತಿರ, ನಯನ ಅಂದರೆ ಕಣ್ಣು ಅಂತ. ಹತ್ತಿರದ ಕಣ್ಣು ಅಂದರೆ ಒಳಗಣ್ಣನ್ನು ತೆರಿಲಿಕ್ಕಿರುವಂಥ ಒಂದು ಮಾರ್ಗ ಅಂತ. ಈ ರೀತಿ ಉಪ ಅಂದಾಗೆಲ್ಲ ಹತ್ತಿರ ಅಥವಾ ಎತ್ತರದ ಸ್ಥಾನ ಅಂತ ಅಂದ್ಕೊಳ್ಳಿ. ಆ ಹತ್ತಿರದ ಅಥವಾ ಎತ್ತರದ ಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಉಪದೇಶ ಅನ್ನೋ ರೂಪದಲ್ಲಿ ಅದನ್ನು ಅವರು ಜಪ ಮಾಡಿ ಸಿದ್ಧಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಉದಾಹರಣೆಗೆ 24,000 ಕನಿಷ್ಠ ಪಕ್ಷ ಜಪ ಮಾಡಿರಬೇಕು ಇನ್ನೊಬ್ರಿಗೆ ಕೊಡಬೇಕಾದ್ರೆ. 24 ಲಕ್ಷ ಕೂಡ ಪುರಶ್ಚರಣೆ ಅಂತೆಲ್ಲ ಬರ್ತದೆ. ಅದು ಇಷ್ಟು 1000 ಜಪ ಮಾಡಿದಾಗ ಒಂದು ಪುರಶ್ಚರಣೆ ಮಾಡಬೇಕು, ಅದಕ್ಕೊಂದು ಹೋಮ, ಆ ಥರ ಪ್ರತೀತಿಗಳು ಬೇರೆ ಬೇರೆ ಇದೆ. ಅದು ತುಂಬ ದೊಡ್ಡದಾದಂಥ ಪ್ರೋಸೆಸ್. ಅಷ್ಟು ಅಲ್ಲದೇ ಇದ್ದರೂ ಕನಿಷ್ಠ ಪಕ್ಷ ಇಷ್ಟು 1000 ಜಪಗಳು ಅಂತ ಮಾಡಿ ಅವರು ಅದಕ್ಕೊಂದು ಅಧಿಕಾರ ಬರ್ತದಾಗ ಅವ್ರಿಗೆ. ಮತ್ತು ಅವರು ಅದನ್ನು ಜಪ ಮಾಡಬೇಕಾದ್ರೂ ಅವರ ಗುರು ಅಥವಾ ಅವರ ಪೂರ್ವಿಕರು ಅವರಿಗೆ ಅದನ್ನು ಉಪದೇಶ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಿದ್ದನ್ನು ಇವರು ಜಪ ಮಾಡಿ ಆ ಮಂತ್ರ ಬೀಜಾಕ್ಷರ ಬೀಜ ರೂಪದಲ್ಲಿ ಇರ್ತದೆ. ಅದು ಮರ ಅಲ್ಲ, ಅದಿನ್ನು ಬೀಜ ರೂಪ. ತಂದೆ ಯಾವತ್ತು ಅಥವಾ ಗುರು ಯಾವತ್ತು ಏನು ಇಷ್ಟಪಡ್ತಾರೆ ಅಂದರೆ, ನಾನು ಕೊಟ್ಟದ್ದನ್ನು ನೀನು ಮುಂದುವರ್ಸೋದಲ್ಲ, ನೀನು ಹೊಸದಾಗಿ ಸೃಷ್ಟಿ ಮಾಡು ಅಂತ, ನೀನು ದುಡಿ ಅಂತ, ನೀನು ಸಾಧನೆ ಮಾಡು ಅಂತ. ಹಾಗಾಗಿ ಬೀಜಾಕ್ಷರಗಳನ್ನೇ ಉಪದೇಶ ಕೊಡೋದು ಸಾಮಾನ್ಯವಾಗಿ. ಬೀಜ ರೂಪವನ್ನು ನೀನು ಪ್ರತಿನಿತ್ಯ ಸಾಧನೆ ಮಾಡಿ 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 ಆ ಬೀಜ ಹೆಮ್ಮರವಾಗುವಷ್ಟು, ಅಂದರೆ ಫಲ ಕೊಡುವ ರೀತಿಯಾಗಿ ನೀನು ಸಾಧನೆ ಮಾಡಬೇಕು ಅಂತ. ಹಾಗೆ ಸಾಧನೆ ಒಂದು ಹಂತಕ್ಕೆ ಫಲ ಆತನಿಗೆ ಸಿಕ್ಕಕ್ಕೆ ಶುರು ಆದಾಗ ಆತ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅರ್ಹನಾಗ್ತಾನೆ. ಆಗ ಮಾತ್ರ ಪಡೆದಂಥವನಿಗೂ ಉಪಯೋಗ, ಕೊಟ್ಟವ್ರಿಗೂ ಉಪಯೋಗ ಆಗ್ತದೆ. ಹಾಗಾದರೆ ಹೆಣ್ಮಕ್ಳು ಕೂಡ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಇತ್ತೀಚೆಗಂತೂ ಕೂಡ ನೋಡಿ, ಈಗ ರುದ್ರ ಇರಲಿ, ಚಮಕ ಇರಲಿ, ಪುರುಷ ಸೂಕ್ತ ಇರಲಿ, ಇವೆಲ್ಲವನ್ನೂ ಕೂಡ ಸ್ವಲ್ಪ ದೀರ್ಘವಾಗಿ ಉಸಿರಾಟದ ಆ ಸಾಮರ್ಥ್ಯ ಇರಬೇಕು. ಆ ಕಾರಣದಿಂದ ಬಹುಶಃ ಗರ್ಭದ ಮೇಲೆ ಒತ್ತಡ ಬೀಳ್ತದೆ ಅನ್ನೋ ಕಾರಣಕ್ಕೆ ಹಿಡಿದಿರಬಹುದು ಮೊದಲಿಂದನೂ ಕೂಡ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ತುಂಬ ಜನ ಇವತ್ತು ವೇದವನ್ನು
ಕಲಿತು ಹೋಮ ಹವನಗಳನ್ನೇ ನಡೆಸುವ ಹಂತಕ್ಕೆ ಬಂದಿದ್ದಾರೆ. ಆ ದೃಷ್ಟಿಯಿಂದ ಅದು ಯಾವುದೇ ತಪ್ಪಿಲ್ಲ. ಆದರೆ ಇನ್ನೊಂದು ಏನು ಅಂದರೆ, ಮೊದಲಿಂದ ಬಂದದ್ದು ಗಂಡ ಆದವನು, ಮತ್ತು ನಿಮ್ಗೆ ಗೊತ್ತಿರಲಿ, ಯಾವುದೇ ಹೋಮ ಹವನಗಳಾಗಬೇಕಾದ್ರೆ ಅಧಿಕಾರಿ ಆಗೋದು ಯಾವಾಗ ಅಂದರೆ ನೀವು ಮದುವೆ ಆಗಿರಬೇಕು. ಈಗ ನಾನು ಅಧಿಕಾರಿ ಅಲ್ಲ ಹೋಮವನ್ನು ನಡೆಸಲಿಕ್ಕೆ, ನಾನು ಇರಬಹುದು, ನನ್ನ ಕಡೆಯಿಂದ ನಡೆಸಬಹುದು. ಆದರೆ ನಿಜವಾಗಿಯೂ ಹೋಮಕ್ಕೆ ಯಜಮಾನ ಆಗೋದು ಯಾವಾಗ ಅಂದರೆ ಅವನು ಮದುವೆ ಆಗಿರಬೇಕು. ಒಬ್ಬ ಮನುಷ್ಯ ಪರಿಪೂರ್ಣ ಆಗೋದು ಯಾವಾಗ ಅಂದರೆ ಮದುವೆ ಆದಾಗಲೇ ಅಂತ. ಐ ಕಂಪ್ಲೀಟ್ಲಿ ಅಗ್ರಿ. ಅದನ್ನು ಕಂಪ್ಲೀಟ್ ಅನ್ಬೋದು, ಫಿನಿಶ್ ಅಂತ ಬೇಕಾರೆ ನಮ್ಮಲ್ಲಿ ಅದೊಂದು ಪ್ರತೀತಿ ಇದೆ. ಆ ಕಾರಣದಿಂದ ನೋಡಿ, ಲಕ್ಷ್ಮೀನಾರಾಯಣ, ಶಿವಪಾರ್ವತಿ ಅಂದರೆ ಪರಿಪೂರ್ಣ, ಒಬ್ಬ ಮನುಷ್ಯ ಪರಿಪೂರ್ಣ ಆಗೋದು ಮದುವೆ ಆದಾಗಲೇ. ಸೀತಾರಾಮ ಅಂತಲೇ ಇರಬಹುದು. ಪ್ರತಿಯೊಂದು ಕೂಡ ಒಬ್ಬ ಮನುಷ್ಯ ಪರಿಪೂರ್ಣ ಆಗೋದು ಯಾವಾಗ ಅಂದರೆ ಅವನು ಗೃಹಸ್ಥನಾದಾಗಲೇ ಅನ್ನುವ ಅರ್ಥ. ಹಾಗಾಗಿ ಗೃಹಸ್ಥನಿಗೆ ಮಾತ್ರ ಹೋಮ ಹವನಗಳಲ್ಲಿ ಯಜಮಾನಿಕೆಯನ್ನು ಪಡೆಯೋ ಅರ್ಹತೆ. ಸನ್ಯಾಸಿ ಸುಮ್ಮನೆ ನಿಂತಿರ್ತಾರೆ, ನಮ್ಮಂಥವರು ಸೈಡಲ್ಲಿ ಸುಮ್ಮನೆ ನಿಂತಿರ್ತೀವಿ. ಒಂದು ಸಂಕಲ್ಪ ಮಾಡ್ಬೋದು ಹೆಚ್ಚು ಅಂದರೆ. ಆದರೆ ಹೋಮದ ಪೂರ್ಣ ಅಧಿಕಾರ ಯಾರು ಅಂದರೆ, ನೇತೃತ್ವ ವಹಿಸೋರು ಯಾರು ಅಂದರೆ ಗೃಹಸ್ಥನೇ ಆಗಿರ್ತಾನೆ. ಓಕೆ. ಅಂದರೆ ಹೆಣ್ಣು ಇಲ್ಲದೆ ಅಲ್ಲಿಗೆ ಹೋಮ ಕೂಡ ಪರಿಪೂರ್ಣ ಅಲ್ಲ ಅಂತ. ಪರಿಪೂರ್ಣ ಅಲ್ಲ. ಹಾಗಾಗಿ ಅವರಿಗೆ ಸಹಾಯಕವಾಗಿ ಇರುವ ಅನ್ನೋ ಕಾರಣಕ್ಕಾಗಿ ಬಹುಶಃ ಮೊದಲಿನಿಂದ, ಈಗ ನೀನೇ ವೇದ ಕಲ್ತ್ಕೊಂಡು ಕೂತ್ಕೊಂಡ್ರೆ ಹೋಮ ನಡೆಸ್ಲಿಕ್ಕೆ ತುಂಬ ಕೆಲಸಗಳಿರ್ತವೆ. ಓಕೆ ಓಕೆ. ಬಹುಶಃ ಆ ಕಾರಣಕ್ಕೆ ಆ ಕೆಲಸಗಳಿಗೆ ಗಂಡನಿಗೆ ಸಹಾಯಕವಾಗಿ ನೀನಿರು, ನೀನೇ ಎಲ್ಲನೂ ಮತ್ತು ಮಾಡೋಕ್ಕೆ ಹೋದರೆ ಹಂಚ್ಕೊಳ್ಳೋದು ಅಂತ. ಗಂಡ ಹೋಮಕ್ಕೆ ಮಂತ್ರಗಳು ಹೇಳ್ತಾನೆ, ಹೆಂಡತಿ ಏನು ಬೇಕೋ ಅದಕ್ಕೆ ಸಿದ್ಧ ಮಾಡಿಕೊಡ್ತಾಳೆ. ಬಹುಶಃ ಈ ರೀತಿಯ ಪ್ರತೀತಿಯಿಂದಾಗಿಯೂ ಕೂಡ ಹೆಣ್ಮಕ್ಳು ಕಲಿಬಾರ್ದು ಅನ್ನುವಂಥದ್ದು 2-3 ಕಾರಣದಿಂದಾಗಿ ಬಂದಿದೆ. ಬಟ್ ಈಗ ಅದನ್ನ ಮೀರಿ ಕೂಡ ಜನ ಕಲ್ತಿದ್ದಾರೆ. ಇವತ್ತಿಗಲ್ಲ, ಮೊದಲಿಂದನೂ ಅದು ಬಂದಿದೆ. ತುಂಬ ನೀವು, ನಾನು ಋಗ್ವೇದಾದಿ ನಮ್ಮ ದಯಾನಂದ ಸರಸ್ವತಿಗಳದು ಕನ್ನಡಕ್ಕೂ ಅನುವಾದ ಆಗಿದೆ. ನಾನೊಮ್ಮೆ ಹಿಂದೆ, ನಾವೇನು ತುಂಬ ಸಂಸ್ಕೃತ ತಿಳಿದವರಲ್ಲ, ನಮಗೆ ಬಹಳ ಅದರಲ್ಲಿ ಯಾವ ಪಾಂಡಿತ್ಯವೂ ಇಲ್ಲ, ಆದರೆ ಅಲ್ಲಲ್ಲಿ ನಾವು ಒಂದು 7-8 ಉಪನಿಷತ್ತುಗಳನ್ನು ಕಣ್ಣಾಡಿಸಿ ಒಂಚೂರು ತಿಳಿಯುವಂಥ ಪ್ರಯತ್ನ ಮಾಡಿದ್ದೀನಿ. ಪ್ರತ್ಯಕ್ಷ ಗುರು ಇಲ್ಲದ ಕಾರಣಕ್ಕೆ ನಮ್ಮ ಅದೊಂದು ದುರಾದೃಷ್ಟ. ನಮಗೆ ಕಲಿಯುವಂಥ ಮಾರ್ಗದರ್ಶನ ಮಾಡುವಂಥವ್ರು ಯಾರು ಪ್ರತ್ಯಕ್ಷವಾಗಿ ಸಿಗಲಿಲ್ಲ, ಮತ್ತು ಆ ಥರ ಹುಡುಕುವ ಪ್ರಯತ್ನದಲ್ಲೂ ನಾವು ವಿಫಲರಾದ ಕಾರಣಕ್ಕೆ ನಾವೇ ಸ್ವತಃ ಒಂಚೂರು ತಿಳಿಯೋ ಪ್ರಯತ್ನ ಮಾಡಿದ್ದು. ಈಗ ಒಂದು 10 ವರ್ಷದಿಂದ ಋಗ್ವೇದಾದಿ ವೇದಗಳು ಅಂತ ಹೇಳಿ ದಯಾನಂದ ಸರಸ್ವತಿಗಳು, ಅದಕ್ಕೆ ಭಾಷ್ಯ, ಋಗ್ವೇದಾದಿ ಭಾಷ್ಯ ಸಹಿತ ಭಾಷ್ಯ ಅಂತ ಒಂದು ತುಂಬ ವಾಲ್ಯೂಮ್, ದೊಡ್ಡ ವಾಲ್ಯೂಮ್. ಅದು ಒಂಚೂರು ಅದನ್ನು ತಿಳಿಯೋ ಪ್ರಯತ್ನ, ನಮಗೆ ಸ್ವಲ್ಪ ನೆನಪಲ್ಲಿ ಉಳಿಯೋದು ಕಷ್ಟವೇ ಅವೆಲ್ಲವೂ ಕೂಡ. ಹಾಗೆ ಒಂದು 8-10 ಉಪನಿಷತ್ತುಗಳು, ಒಂಚೂರು ಬ್ರಹ್ಮಸೂತ್ರ, ಒಂಚೂರು ಹಾಗೆ ಎಲ್ಲವೂ ತಿಳಿಯುವಂಥ ಪ್ರಯತ್ನ ಮಾಡಿ. ನನಗೇನೂ ಅದರಲ್ಲಿ ಪಾಂಡಿತ್ಯವೂ ಇಲ್ಲ, ಹಿಡಿತವೂ ಇಲ್ಲ, ಆದರೆ ಒಂಚೂರು ಅದನ್ನು ಏನು ಅಂತ ಒಂದು ಸಣ್ಣ ಒಂದು ಬೆರಳಲ್ಲಿ ರುಚಿ ನೋಡ್ತೀವಿ ಅಂತಿಲ್ಲ, ಅಷ್ಟು ನೋಡುವಷ್ಟು ಸಾಮರ್ಥ್ಯ ಅಂತೂ ಒಂಚೂರು ಗಳಿಸಿದ್ದೀವಿ ಅಷ್ಟೇ. ಅದರಲ್ಲಿ ಏನೂ ಆಳವಾದಂಥ ಪಾಂಡಿತ್ಯ ಇಲ್ಲ. ಈಗ ಮಂತ್ರಗಳನ್ನ ಜಪ ಮಾಡಬೇಕು ಅಂತಂದರೆ ಯಾವ ಮಂತ್ರಗಳನ್ನ ಮಾಡಬೇಕು ಜಪನ, ಮತ್ತು ಯಾರು ಮಾಡಬೇಕು? ಎಲ್ಲರೂ ಎಲ್ಲ ಮಂತ್ರಗಳನ್ನು ಜಪ ಮಾಡಬಹುದು. ಆದರೆ ಕೆಲವು ಮಂತ್ರಗಳನ್ನು ನಾನು ಮೊದಲೇ ಹೇಳಿದಾಗೆ ಬೀಜಾಕ್ಷರಗಳಿಂದ ಸಹಿತ ಇರುವಂಥದ್ದು. ಈಗ ಗಾಯತ್ರಿ ಮಂತ್ರ ಓಂ ಭೂ ಭುವ ಸ್ವ ಎಲ್ಲ ಬರ್ತದೆ, ಓಂ ಭೂರ್ವ ಸ್ವ ಬರ್ತದೆ, ಬೀಜಾಕ್ಷರ ಇದೆ. ತಂದೆ ಅಥವಾ ಗುರುವಿಂದ ಪಡಿಬೇಕು. ಆ ರೀತಿಯಾಗಿ ಕೆಲವು ಮಂತ್ರಗಳಿದೆ. ಉದಾಹರಣೆಗೆ ನವಾರಣ ಅಂತ ಒಂದಿದೆ, ಐಂ ಹ್ರೀಂ ಕ್ಲೀಂ ಚಾಮುಂಡಾಯ, ಈ ಥರದ್ದೊಂದು ಬರ್ತದೆ, ಚಾಮುಂಡಾಯ ವಿಚ್ಚೆ ಅಂತ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಇದನ್ನು ಯಾರಂದ್ರೆ ಜಪ ಮಾಡಬಾರ್ದು. ಹಾಗೆ ಬಾಲತ್ರಿಪುರ ಸುಂದರಿ ಇದೆ, ಐಂ ಕ್ಲೀಂ ಸೌ ಕ್ಲೀಂ ಐಂ, ಈ ಥರ. ನಾನು ಹೇಳಿಬಿಡ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರೂ ಪ್ರಯತ್ನ ಮಾಡಬೇಡಿ, ನನ್ನ ಸಲಹೆ ಈ ಥರದ್ದು ಇದೆ ಅನ್ನೋದಕ್ಕೋಸ್ಕರ. ಆದರೆ ಈ ಥರದ ಬೀಜಾಕ್ಷರ ಇರುವಂಥದ್ದು ನಿಮಗೆ ಅಧಿಕಾರ ಬರೋದು ಯಾವಾಗ ಅಂದರೆ ಗುರುವಿನಿಂದ ಪಡೆದಾಗ, ಸಮರ್ಥರಿಂದ ಪಡೆದಾಗ. ಆದರೆ ಕೆಲವು ನಾಮಗಳಿದೆ, ನಾಮಗಳನ್ನು ಯಾವುದೇ ಉಪದೇಶ ಇಲ್ಲದೆ ಜಪ ಮಾಡಬಹುದು. ಈಗ ನಮೋ ನಾರಾಯಣಾಯ ಯಾರು ಬೇಕಾದರೂ ಮಾಡಬಹುದು, ನಮಃ ಶಿವಾಯ ಯಾರು ಬೇಕಾದರೂ ಮಾಡಬಹುದು. ಆದರೆ ಆ ನಮಃ ಶಿವಾಯ ಜೊತೆಗೆ ಓಂ ಬರೋದಿದ್ದರೆ ಆವಾಗ ಉಪದೇಶ ತಗೋಬೇಕು. ಓಕೆ. ಓಂ ನಮಃ ಶಿವಾಯ ಹೇಳಬೇಕಾದ್ರೆ ಓಂ ಅನ್ನೋದೇನಿದೆ ಪ್ರಣವ, ಉದ್ಗೀತ್ ಮತ್ತು ಓಂಕಾರ ಅಂತ ಕರಿತೀವಿ. ಅದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ. ಒಂದು ರೀತಿಯ ಎಲ್ಲ ವೇದದ ಸಾರ ಎಲ್ಲಿದೆ ಅಂದರೆ ಪ್ರಣವದಲ್ಲಿದೆ ಅಂತ, ಓಂಕಾರದಲ್ಲಿದೆ ಅಂತ. ಹಾಗಾಗಿ ನಮ್ಮ ಯೋಗದಲ್ಲೂ ಬರೋದು ತಸ್ಯ ವಾಚಕ ಪ್ರಣವ. ಈಗ ಪ್ರಣವದ ಬಗ್ಗೆ ಮಾತಾಡೋಣ ಬಾ ಅನ್ನೋ ಥರ ಇದೆ. ಮತ್ತು ಒಬ್ಬ ಯೋಗಿ ಆದವನು ಓಂಕಾರವನ್ನು ಜಪ ಮಾಡಲೇಬೇಕು ಅಂತ ಇದೆ. ಹಾಗಾಗಿ ಓಂ ಸಹಿತ ಯಾವುದಾದ್ರೂ ಮಂತ್ರ ಹೇಳೋದಿದ್ರೆ, ಬೀಜಾಕ್ಷರ ಸಹಿತ ಹೇಳೋದಿದ್ರೆ ಯಾರಾದರೂ ಗುರುವಿನಿಂದ ಉಪದೇಶ ಪಡೀರಿ ಅನ್ನೋದು ನನ್ನ ಸಲಹೆ. ಸೊ ಗುರುವಿನಿಂದ ಉಪದೇಶ ಪಡೆದು ಯಾರು ಬೇಕಾದರೂ ಮಾಡಬಹುದು, ಯಾರು ಬೇಕಾದರೂ ಮಾಡಬಹುದು. ಓಕೆ ಓಕೆ. ನೀವು ಸಂಪ್ರದಾಯಸ್ಥರೇ ಆಗಿರಬೇಕು, ಈ ಕುಲಕ್ಕೆ ಸೇರಿರಬೇಕು, ಅದು ಯಾವುದೂ ಇಲ್ಲ.
ತಿಳಿದಂಥವರೇ ಹೇಳೋದು, ತಿಳಿದಂತಹ ಮಹಾನುಭಾವರುಗಳೇ ಹೇಳೋದು, ವೇದಗಳಲ್ಲಿ ಇರುವಂಥ ಎಷ್ಟೋ ಸೂಕ್ತಗಳನ್ನು ಮಂಡಲಗಳನ್ನು ರಚನೆ ಮಾಡಿದವರು ಸಾಮಾನ್ಯರೇ ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ, ಜಪ ಮಾಡಲೇಬೇಕು ಪ್ರತಿಯೊಬ್ಬರು. ಮತ್ತು ಹಾಗೆ ಜಪ ಮಾಡೋದರಿಂದಾಗಿ ನಿಮ್ಮ ನರ ವ್ಯೂಹದ ಮೇಲೆ, ಮೆದುಳಿನ ಆ ಸೆಲ್ಸ್ಗಳ ಮೇಲೆ ಅದ್ಭುತವಾದಂಥ ಪರಿಣಾಮ ಬೀರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಜಪ ಮಾಡಬೇಕು. ಆ ಜಪ ಮಾಡಬೇಕಾದ್ರೆ ಯಾರಿಂದನಾದರೂ ಕೆಲವು ಮಂತ್ರಗಳನ್ನು ಉಪದೇಶ ಪಡೆದು ಮಾಡಿ ಅಂತ. ನೀವೇ ಕೊಟ್ಬಿಡಿ ನಮಗೆ. ಆ ಕಾರಣದಿಂದನೇ ಕೆಲವು ವರ್ಕ್ಶಾಪ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಈಗ ಹಿಂದೆ ಎಲ್ಲ ನಾವು ದೇವಿ ಸಾಧನ ಅಂತ ಒಂದು ಮಾಡ್ತಾ ಇದ್ವು, ನವಾರಣವನ್ನೇ ಉಪದೇಶ ಮಾಡ್ತಾ ಇದ್ವು. ಇದೇ ರೀತಿಯಾಗಿ ಒಂದು 10-12 ವರ್ಷಗಳ ಹಿಂದೆ ಒಂದು ಲಕ್ಷ್ಮೀ ಬೀಜಾಕ್ಷರ ನಾವೊಂದು ಪ್ರಾಯೋಗಿಕವಾಗಿ ನೋಡಿ, ತುಂಬ ಜನ ಹೇಳೋದು ಈಗಲೂ ಹೇಳ್ತಾರೆ, ಇಲ್ಲ ಅದು ಉಪಯೋಗ ಆಗಲ್ಲ, ಯಾವ ಮಂತ್ರ ಜಪ ಮಾಡಿದ್ರು ಅದರಿಂದ ಏನು ಫಲ ಇಲ್ಲ ಅಂತ. ನಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಈಗ ಒಂದು 10-12 ವರ್ಷಗಳ ಹಿಂದೆ ಹೆಸರು ಸಹಿತ ಬೇಕಾದ್ರೂ ಹೇಳ್ತೀನಿ, ಶ್ರೀವತ್ಸ ಅಂತ ಒಬ್ಬ ಹುಡುಗ ತುಂಬ ಕಷ್ಟಪಡ್ತಾ ಇದ್ದ, ಒಂದು ಫ್ಯಾಮಿಲಿನಲ್ಲೂ ಭಾಳ ಕಷ್ಟಪಡ್ತಾ ಇದ್ದ. ನಾವೇ ಒಂದಿನ ಕರೆದು ಆ ಲಕ್ಷ್ಮೀ ಬೀಜಾಕ್ಷರವನ್ನು ಕೊಟ್ಟು 1 ವರ್ಷದಲ್ಲೇ 15,000 ಸಂಬಳ ತಗೊಳ್ತಾ ಇದ್ದವನು ಆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿ, ಈ ಹೆಲ್ಮೆಟ್, ಗ್ಲೌಸ್, ಈ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಕೈಗಾರಿಕೆಗಳಿಗೆ ಸಪ್ಲೈ ಮಾಡ್ತಾರಲ್ಲ, ಬೂಟ್ಗಳು, ಈ ಥರದ್ದೆಲ್ಲ, ಅದರ ಒಂದು ಕಂಪ್ನಿನೇ ಶುರು ಮಾಡಿದವು. ಆ ನಂತರ ಏನಾಯಿತು ಗೊತ್ತಿಲ್ಲ, ನಂತರ ಆತ ನಂಗೆ ಸಿಕ್ಕಿಲ್ಲ. ಇನ್ನೊಬ್ಬರು ಅಶ್ವಿನಿ ಅಂತ ಮಂಡ್ಯದವರೊಬ್ಬರು ಟೀಚರ್, ಕೆಲಸ ಹೋಯಿತು. ಏನೋ ಗಂಡ ತುಂಬ ಸಾಲ ಮಾಡಿದ್ದಾರೆ, ಪ್ರಾಬ್ಲಮ್ ಜಾಸ್ತಿ ಅಂತ. ಒಂದು ನವರಾತ್ರಿ, ಒಂದಿನ ನವರಾತ್ರಿ ನವಮಿ ದಿನ ಕರೆದ್ವು, ಬನ್ನಿ ನಮಗೇನೋ ಗೊತ್ತಿರೋದು ಹೇಳ್ತೀವಿ ಅಂತ ಹೇಳಿ ಅವರಿಗೆ ಆ ಲಕ್ಷ್ಮೀ ಬೀಜಾಕ್ಷರ ಕೊಟ್ವು. ಅವರೇ ಹೇಳಿದರು ಅದಾದಮೇಲೆ 1 ವರ್ಷದಲ್ಲಿ ಒಂದು ಕೆಲಸ ಬಿಟ್ಟಿದ್ರು, ಕೆಲಸ ಆಫರ್ ಬಂತು, ಸ್ಕೂಟಿ ತೊಗೊಂಡ್ರು. ನಾವು ಒಂದು ಹೇಳಿದ್ವು ಅವ್ರ ಮಾತು, ನೀವೊಂದು ಡೆಪಾಸಿಟ್ ಇಟ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ, ನಿಮಗೊಂದು ಧೈರ್ಯ ಬರ್ತದೆ ಅಂತ. ಅದಾಗಿ 6 ತಿಂಗಳಲ್ಲಿ ಅವರೇ ಹೇಳಿದ್ರು, ನಮ್ಮ ತಂದೆ ನನಗೆ 1 ಲಕ್ಷ ಡೆಪಾಸಿಟ್ ಇಟ್ಟರು. ಅದಾಗ 3 ತಿಂಗಳಿಗೆ ಮತ್ತೆ ಇನ್ನೊಂದು 2 ಲಕ್ಷ ನನ್ನ ಅಕೌಂಟಲ್ಲಿ ಇವತ್ತು ನಾನು ಡೆಪಾಸಿಟ್ ಇಟ್ಟಿದ್ದೀನಿ. ಈ ರೀತಿಯಾಗಿ 4 ಜನರಿಗೆ ಕೊಟ್ಟಿದ್ವು ಆ ಟೈಮಲ್ಲಿ. 4 ಜನರಲ್ಲಿ 3 ಜನಕ್ಕೆ ಅದು, ಒಬ್ಬರಂತೂ ಅದು ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಗಲ್ಲ ನನ್ನ ಕೈಲಿ ಇಷ್ಟು ಜಪ ಮಾಡೋದಕ್ಕೆ ಅಂತ ಹೇಳಿದ್ರು. ಆದರೆ 3 ಜನ ಜೀವನದಲ್ಲಿ ಮಹತ್ ಪರಿವರ್ತನೆ ಆಯಿತು. ಒಂದು ಸಣ್ಣ ಒಂದು ಬೀಜಾಕ್ಷರ, ಅದು ಮಂತ್ರವೂ ಅಲ್ಲ, ಕೇವಲ ಒಂದು ಬೀಜಾಕ್ಷರದಿಂದ ಅವರ 3 ಜನರ ಜೀವನದಲ್ಲಿ ಬದಲಾಯಿತು. ಯಾವುದು ಬೀಜಾಕ್ಷರ ಕೊಟ್ಟದ್ದು? ಲಕ್ಷ್ಮೀದದು. ಓಕೆ. ಮಂತ್ರಗಳು ಅಂದ ತಕ್ಷಣ ನಮಗೆ ಋಷಿಗಳು, ಮುನಿಗಳು ಮತ್ತು ಬ್ರಾಹ್ಮಣರು ಇದೇ ನೆನಪಿಗೆ ಬರುತ್ತೆ ಅಲ್ವಾ? ಬ್ರಾಹ್ಮಣರು ಅಂದ ತಕ್ಷಣ ಒಂದು ಕುಲ ಅಂತ ಅನ್ನೋದು, ಒಂದು ಜಾತಿ ಅನ್ನೋದಾಗಿ ಅದಕ್ಕೆ ಸೀಮಿತ ಅನ್ನೋ ಥರ ಆಗ್ಬಿಟ್ಟಿದೆ. ಬ್ರಹ್ಮವಿದ್ಯ ಯಾರು ಜಾನಾತಿ ಬ್ರಾಹ್ಮಣ, ಏನು ನಮ್ಮ ಒಂದು ಮಾತೇ ಇದೆ, ಜನ್ಮನೋ ಜಾಯತೆ ಶೂದ್ರ, ಹುಟ್ಟುತ್ತಾನೆ ಅವನು ಎಲ್ಲರೂ ಅಂದರೆ ನೀವು ಮತ್ತೆ ಅದನ್ನು ಜಾತಿ ಅನ್ಕೋಬೇಡಿ, ಅದು ವರ್ಣ. ಸಂಸ್ಕಾರ ದ್ವಿಜ ಉಚ್ಯತೆ, ಸಂಸ್ಕಾರವನ್ನು ಪಡೆದು, ಅಂದರೆ ಈಗ ಏನು ಉಪನಯನ ಅಂತೆಲ್ಲ ಮಾಡಿ ಒಂದು ಸಂಸ್ಕಾರ ಅಂತ ಕೊಡ್ತಾರೆ. ಆ ಸಂಸ್ಕಾರ ಕೊಟ್ಟಾಗ ಅವನು ದ್ವಿಜ ಆಗ್ತಾನೆ, 2ನೇ ಜನ್ಮವನ್ನು ಪಡಿತಾನೆ. ಹಾಗೆ ಅಧ್ಯಯನ ಮಾಡ್ತಾ ಅವನು ವಿಪ್ರನಾಗ್ತಾನೆ. ಹಾಗೆ ವಿಪ್ರನಾದವನು ಅದಾದ ಮೇಲೆ ಬ್ರಹ್ಮವನ್ನು ತಿಳಿದು ಬ್ರಾಹ್ಮಣನಾಗ್ತಾನೆ. ನಮ್ಮ ವೆಂಕಟಾಚಲಯ್ಯ ಅಂತ ಅವಧೂತರು ಒಬ್ಬರು ಇದ್ದರು. ಅವರು ಹೇಳೋರು, ಜನವಾರ ಹಾಕಿದ ತಕ್ಷಣ ನೀನು ಬ್ರಾಹ್ಮಣ ಆಗ್ಬಿಡ್ತೀಯೇನೋ ಅಂತ ಅವರು ಬೈತಾ ಇದ್ರು. ಹಾಗೆ ಯಾರಾದರೂ ಜನವಾರವನ್ನು ಹೇಗೆ ತಿರುಗಿಸಿದ ತಕ್ಷಣ ಈ ಬ್ರಾಹ್ಮಣ ಆಗಿಬಿಡ್ತೀಯಾ, ನಿಜಕ್ಕೂ ನೀನು ಬ್ರಹ್ಮಜ್ಞಾನ ಗೊತ್ತಾ, ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಾ ಅಂತ ಅವರು ಬೈತಾ ಇದ್ರು. ಹಾಗಾಗಿ ನಿಜಕ್ಕೂ ಏನು ಅಂದರೆ, ಯಾರು ಬ್ರಹ್ಮವನ್ನು ತಿಳಿತಾರೆ ಅವನು ಬ್ರಾಹ್ಮಣ ಅಂತ, ಅದೊಂದು ಜಾತಿ ಅಲ್ಲ. ಬಟ್ ಈಗ ಹಂಗಾಗಿದೆ, ಈಗಲೂ ಹಂಗೆ ಇದೆ. ಅಂದರೆ ಈಗ ನಾವು ಉಪನಯನ ಮಾಡೋರು, ನೀವು ಏನೇ ಆಗಲಿ ಒಂದು ಬೆಳೀತಾ ಹೋದಾಗ ಅದು ಸಂಕುಚಿತ ಮಾಡ್ಕೊಳ್ಳೋಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ಅದು ನೀವು ಯಾವುದೋ ಒಂದು ವರ್ಗಕ್ಕೆ ಇಟ್ಕೋಬೇಡಿ. ನೀವು ಯಾವುದೇ ಪ್ರಪಂಚದ ಯಾವುದೇ ವಿಷಯ ತಗೊಳ್ಳಿ, ಅದು ಒಂದು ವಿಷಯ ಒಳ್ಳೆಯದು ಬೆಳೀತಾ ಹೋದಂತೆ ನನಗೆ ಮಾತ್ರ ಇರಲಿ ಅನ್ನೋದು ಬರ್ತದೆ. ಆದರೆ ಅಲ್ಲೇ ಇದ್ದಂಥವರು ನೋಡಿ, ರಾಮಾನುಜರ ಬಗ್ಗೆ ಒಂದು ಮಾತಿದೆ, ರಾಮಾನುಜಾಚಾರ್ಯರ ಬಗ್ಗೆ. ಅವರ ಗುರು ಒಂದು ಮಂತ್ರವನ್ನು ಹೇಳಿದ್ರು, ಓಂ ನಮೋ ನಾರಾಯಣ ಅಂತ ಹೇಳ್ತಾರೆ, ಇನ್ನು ಕೆಲವರು ಏನೋ ಬೇರೆ ಹೇಳ್ತಾರೆ. ಗುರು ಹೇಳಿದ್ರು, ಇದನ್ನು ಇನ್ಯಾರಿಗಾದರೂ ಹೇಳಿದ್ರೆ ನೀನು ನರಕಕ್ಕೆ ಹೋಗ್ತೀಯ ನೀನು, ಹಾಗಾಗಿ ಇದನ್ನು ಈ ಮಂತ್ರ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ. ಆ ದೇವಸ್ಥಾನದ ಗೋಪುರದ ಮೇಲೆ ಹತ್ಬಿಟ್ಟು, ನೋಡಿ ಇದಂತೆ ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದಂತೆ, ಪರಮಾತ್ಮ ಪ್ರಾಪ್ತಿ ಆಗ್ತಾನಂತೆ, ತಗೊಳ್ಳಿ ನಿಮ್ಮೆಲ್ರಿಗೂ ತಗೊಳ್ಳಿ ಅಂತ ಗೋಪುರದ ಮೇಲೆ ನಿಂತು ನೆರೆದಿದ್ದು ಎಲ್ರಿಗೂ ಸಾರ್ಬಿಟ್ರು ಆ ಮಂತ್ರನ. ನಾನು ನಿಮಗೆಲ್ರಿಗೂ ಕೊಡ್ತಾ ಇದ್ದೀನಿ, ನಾನು ನರಕಕ್ಕೆ ಹೋದರೂ ಅಡ್ಡಿ ಇಲ್ಲ, ನಿಮಗೆಲ್ರಿಗೂ ಅದು ಆ ಭಗವತ್ ಪ್ರಾಪ್ತಿ ಆಗಬೇಕು, ಸ್ವರ್ಗ ಪ್ರಾಪ್ತಿ ಆಗಬೇಕು, ಹಾಗಾಗಿ ತೊಂದರೆ ಇಲ್ಲ, ನಾನೊಬ್ಬ ತಾನೇ ನಾಶ ಆಗೋದು, ನೀವೆಲ್ಲರೂ ಪಡೆದು ಉದ್ಧಾರ ಆಗ್ತಿರಲ್ಲ, ಅದು ನಂಗೆ ಸಾಕು ಅಂತ ಹೇಳಿ 12ನೇ ಶತಮಾನ
ರಾಮಾನುಜಾಚಾರ್ಯರು ಗೋಪುರದ ಮೇಲೆ, ದೇವಸ್ಥಾನದ ಗೋಪುರದ ಮೇಲೆ ನಿಂತು ಎಲ್ರಿಗೂ ಸಾರ್ಬಿಟ್ರಲ್ಲ, ಆ ಥರದ್ದು ಇದೆ. ನಾವು ಯಾವುದೋ ಒಂದನ್ನು ಇಟ್ಕೊಂಡು ಆ ಜನರನ್ನ ದೂರುವಂಥದ್ದು ಅಷ್ಟು ಸರಿ ಹೋಗಿ. ನೋಡಿ, ಈಗ ಉದಾಹರಣೆಗೆ ಬಸವಣ್ಣ ಜಾತಿರಹಿತ ಸೊಸೈಟಿನ ಮಾಡ್ಬೇಕು ಅನ್ಕೊಂಡದ್ದು, ಈಗ ಅದೇ ಒಂದು ಜಾತಿ ಆಗಿದೆ. ಹಂಗೆ ಬಸವಣ್ಣ ಅಂದ್ರೆ ನಮಗೆ ಮಾತ್ರ ಸೀಮಿತ ಅನ್ನೋ ಥರ ಮಾಡ್ಕೊಂಡಿದ್ದಾರೆ. ಅದೇ ಥರ ಪ್ರತಿಯೊಬ್ಬರಿಗೂ ಆ ಥರದ್ದು ಒಂದು ಫಾಲೋವಿಂಗ್, ಅವರು ತಮಗೆ ಮಾತ್ರ. ಸೊ ಹಿಂಗಾಗಿ ಅದರ ಮೂಲ ಪುರುಷನ ತಪ್ಪಿರಲ್ಲ, ಅದು ಹಿಂಬಾಲಕರ ತಪ್ಪಾಗಿರುತ್ತೆ. ಅದೇನಾಗ್ತದೆ, ಬೆಳೀತಾ 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 ಹೋದಂತೆ ಗುರು ಏನು ಹೇಳ್ತಾರೆ ಅದನ್ನು ಸಂಕುಚಿತ ಮಾಡ್ತಾ ಹೋಗ್ತಾರೆ. ಅದು ಎಲ್ಲರಿಂದನೂ ಆಗಿದೆ. ಈಗ ಬುದ್ಧನೇ ಹೇಳ್ದ ಮೂರ್ತಿ ಪೂಜೆ ಮಾಡಬಾರ್ದು ಅಂತ. ಈಗ ಬುದ್ಧನನ್ನೇ ಒಂದು ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ದೇವರನ್ನೇ ನಿರಾಕರಿಸಿದವನು, ಸೃಷ್ಟಿಕರ್ತ ಒಬ್ಬ ಇದಾನೆ ಅನ್ನೋದನ್ನೇ ನಿರಾಕರಿಸಿದಂಥ ಬುದ್ಧನನ್ನೇ ಇವತ್ತು ಒಬ್ಬ ಭಗವಾನ್ ಬುದ್ಧ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಿ. ಆ ರೀತಿಯ ಮನುಷ್ಯನ ಅದೊಂದು ಸ್ವಭಾವ, ತನಗೇನು ಬೇಕೋ ಹಾಗೆ ಬದಲಾಯಿಸ್ಕೊಳ್ತಾನೆ. ಕರೆಕ್ಟ್. ಆಮೇಲೆ ತನಗೆ ಅರ್ಥ ಆಗೋದನ್ನೆಲ್ಲ ಆತ ದೇವರಿಂದ ಸೃಷ್ಟಿಯಾಗಿದ್ದು, ತನಗೆ ಅರ್ಥ ಆದ ವ್ಯಕ್ತಿಗಳನ್ನ ಕೂಡ ಅವರು ದೇವರು. ನನ್ನ ಕೈಲಿ ಯಾವ್ದು ಸಾಧ್ಯ ಇಲ್ಲ, ಇನ್ಯಾರಾದ್ರೂ ಸಾಧನೆ ಮಾಡಿದ್ರೆ ಅವರು ದೇವರೇ ಅಂತ. ಆಮೇಲೆ ಇನ್ನೊಂದು ಫೈನಲ್ ಆಗಿ ನಾನು ಕೇಳ್ಬೇಕು ಅನ್ಕೊಂಡಿರೋದು, ಮಂತ್ರಗಳನ್ನ ನೀವು ಜಪ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ ತುಂಬ ಜನರಿಗೆ ಯಾವ ಮಂತ್ರ ಜಪ ಮಾಡಬೇಕು? ಈಗ ವಿದ್ಯಾರ್ಥಿಗಳು ಕೆಲವೊಬ್ಬರು ಇರ್ತಾರೆ. ನಾವು 2 ಸಮೂಹ ಅಂತ ತಗೋಣ. ಒಂದು ವಿದ್ಯಾರ್ಥಿಗಳ ಸಮೂಹ, ಇನ್ನೊಂದು ಕೆಲಸ ಮಾಡ್ತಿರುವಂಥ ಅವ್ರ ಸಮೂಹ. ಇದರಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ಓಕೆ, ಎಲ್ಲ ಜಾತಿ, ಎಲ್ಲ ವರ್ಣ, ಎಲ್ಲ ದೇಶದ ಜನರು ಬರ್ತಾರೆ ಅಂತ ಅಂದ್ಕೋಣ. ಹೀಗಾಗಿ ನಾನು ಅವ್ರ ಪರವಾಗಿ ಕೇಳೋದಾದರೆ ಯಾವ ಮಂತ್ರಗಳನ್ನ ನಾವು ಜಪಿಸಬೇಕು? ನೋಡಿ, ತುಂಬ ಸರಿ ಏನಾಗ್ತದೆ, ಸರಿಯಾದ ಗುರು ಆದರೆ ನಿಮ್ಮನ್ನು ನೋಡಿದಾಗ ನಿನಗೆ ಇಂಥ ಮಂತ್ರ, ಈಗ ಹೇಗೆ ಡಾಕ್ಟ್ರು ನಿಂಗೆ ಇಂಥ ಮೆಡಿಸಿನ್ ಒಳ್ಳೆಯದು ಅಂತ ಹೇಳ್ತಾರೋ, ಸರಿಯಾದ ಗುರು ಆದರೆ ನಿಮಗಿಂಥ ಮಂತ್ರ ನನಗೆ ಸರಿ ಹೋಗ್ತದೆ ಅಂತ ಅವರು ಉಪದೇಶ ಕೊಡ್ತಾರೆ. ಓಕೆ ಓಕೆ. ಆ ರೀತಿಯಾದದ್ದು ಅಂದರೆ ನಮ್ಮ ಸಮಸ್ಯೆಗಳ ಅನುಸಾರವಾಗಿ ಮಂತ್ರಗಳ. ನೋಡಿ, ಯಾವತ್ತೂ ಮಂತ್ರ ಅಂದ ತಕ್ಷಣ ನಮ್ಮ ಸಮಸ್ಯೆ ಬಗೆಹರಿಲಿಕ್ಕೆ ಅಂತ ನಾವು ಅನ್ಕೋಬಾರ್ದು. ಅದು ತಪ್ಪು ಅಭಿಪ್ರಾಯ. ಓಕೆ. ಒಂದು ಏನಾಗ್ತದೆ, ನಮ್ಮ ಸಾಮರ್ಥ್ಯ ಹೆಚ್ಚಿದಾಗ ಏನಾಗ್ತದೆ, ಆ ಸಮಸ್ಯೆ ಅನ್ನೋದು ನಮಗೆ ಸಣ್ಣದು ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ, ದೊಡ್ಡದಲ್ಲ. ಸಮಸ್ಯೆ ಯಾವತ್ತೂ ಬಗೆಹರಿಯಲ್ಲ. ಕರ್ಮಗಳು ನಮಗೆ ಏನು ಸವಿಸಬೇಕಾಗಿದೆ ಅದು ನಾವು ಸವಿಸಲೇಬೇಕು. ಆದರೆ ನನ್ನ ದೇಹದಲ್ಲಿ ಸಾಮರ್ಥ್ಯ ಹೆಚ್ಚಾದಾಗ, ಹೇಗೆ ಒಂದು ದೊಡ್ಡ ಬೆಟ್ಟ ಕೂಡ ನನಗೇನು ದೊಡ್ಡ ಸಮಸ್ಯೆ ಆಗಲ್ಲ. ನನ್ನ ಕಾಲಿನಲ್ಲಿ ಬಲ ಇದ್ದಾಗ, ನನ್ನ ಉಸಿರಾಟ ಬಲವತ್ತವಾಗಿ ಇದ್ದಾಗ ಎಂಥ ದೊಡ್ಡ ಬೆಟ್ಟವಾದರೂ ನಾನು ಹತ್ತಬಲ್ಲೆ. ಆದರೆ ನನ್ನಲ್ಲೇ ವೀಕ್ ಇದ್ದಾಗ ಆ ದೊಡ್ಡ ಬೆಟ್ಟ ಕೂಡ ಮಹಾಪರ್ವತ ಅನ್ಸೋಕ್ಕೆ ಶುರುವಾಗ್ತದೆ. ಸೊ ಈ ಮಂತ್ರಗಳಿಂದ ನಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸಾಮರ್ಥ್ಯ ಹೆಚ್ಚಾಗ್ತದೆ. ಆಗ ಸಮಸ್ಯೆಗಳು ಅಥವಾ ನಮ್ಮ ಕರ್ಮಗಳೇನು ಬಾಧಿಸ್ತಾ ಇದೆ ಅದು ನನಗೆ ತೃಣ ಅನ್ಸೋಕ್ಕೆ ಶುರುವಾಗ್ತದೆ. ಪ್ರತಿಯೊಬ್ಬರು ಆ ಕರ್ಮ ಸವಿಸಲೇಬೇಕು, ಅನುಭವಿಸಲೇಬೇಕು. ಆದರೆ ಯಾರು ಸರಿಯಾಗಿ ಸಾಧನೆ ಮಾಡ್ತಾರೆ, ಸಾಧನೆ ಮಾಡಿದಾಗ ಹೇಗೆ ಪ್ರತಿನಿತ್ಯ ವ್ಯಾಯಾಮ ಮಾಡಿದಾಗ ದೈಹಿಕ ಸಾಮರ್ಥ್ಯ ಹೆಚ್ಚಾಗ್ತದೋ, ಹಾಗೆ ಪ್ರತಿನಿತ್ಯ ಜಪ ಮಾಡಿದಾಗ ಅವರ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತದೆ. ಹಾಗೆ ಜಪ ಸಾಮರ್ಥ್ಯದಿಂದಾಗಿ ಅವನ ಕರ್ಮವನ್ನು ಲೆಕ್ಕವಿಲ್ಲದಂತೆ ಬಗೆಹರಿಸ್ಕೊಂಡು ಹೋಗ್ತಾನೆ. ಒಂದು ಉದಾಹರಣೆಗೆ ಒಂದು ಏನಾದರೂ ಹೇಳ್ಬೋದಾ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಒಂದು ಹೇಳಿ? ಜನಸಾಮಾನ್ಯರು, ನಮ್ಮಂಥ ಜನಸಾಮಾನ್ಯರು ಏನಿದಾರಲ್ವ, ನಮ್ಮ ಲೈಫಲ್ಲಿ ನಾವು ಆರ್ಥಿಕ ಸಮಸ್ಯೆಗಳು ಅಥವಾ ಬೇರೆ ಸಮಸ್ಯೆಗಳು, ಪ್ರಮೋಷನ್ ಆಗಿಲ್ಲ, ಬಿಸ್ನೆಸ್ ಸಮಸ್ಯೆಗಳು ಇದೆ ಅಂತಲ್ಲ, ಅಂದರೆ ಒಂದು ಬಗೆಹರಿಸ್ಕೊಂಡು ಇನ್ನೊಂದು ಅಂದರೆ ನಿರಂತರವಾಗಿ ನಾವು ಉನ್ನತಿಯತ್ತ ನಾವು ಮುಖ ಮಾಡಿರ್ತೀವಲ್ವ. ನೋಡಿ, ನಿಮಗೆ ಯಾವ ಉಪದೇಶವೂ ಬೇಕಾಗಿಲ್ಲ. ಆದರೂ ನಾನು ಸಾಧನೆ ಮಾಡಬೇಕು ಅಂತಿದ್ರೆ ಅದ್ಭುತವಾದದ್ದು ಯಾವುದು ಅಂದರೆ ವಿಷ್ಣು ಸಹಸ್ರನಾಮ. ವಿಷ್ಣುವಿನ ಸಹಸ್ರನಾಮ ಏನಿದೆ, ವಿಷ್ಣುವಿನ 1000 ಹೆಸರುಗಳು ಏನಿದೆ, ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಒಂದು ಸಂಕಲ್ಪ ಮಾಡಿ. ಇಡೀ ಜೀವನ ಪರ್ಯಂತನೂ ವಿಷ್ಣು ಪಾರಾಯಣ ಸಹಸ್ರನಾಮನ ಓದಬೇಕು, ಪಾರಾಯಣ ಮಾಡಬೇಕು ಅಂತಿಲ್ಲ. ಒಂದು 54 ದಿನ ಅಥವಾ 108 ದಿನ ಈಗ ಒಂದು ಗುರಿ ಇಟ್ಕೊಂಡು ಅದಕ್ಕೆ ಸಂಕಲ್ಪ ಮಾಡಿ, ಈ ಕಾರಣಕ್ಕಾಗಿ ನಾನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದೀನಿ ಅಂತ. ಅದೇ ಸಮಯಕ್ಕೆ ಪೂರ್ವಾಭಿಮುಖವಾಗಿಯೋ ಉತ್ತರಾಭಿಮುಖವಾಗಿಯೋ ಕೂತು, ಸಾಧ್ಯ ಆದರೆ ಒಂದು ಸಣ್ಣ ದೀಪ ನಿಮ್ಮ ಪಕ್ಕ ಹಚ್ಚಿಟ್ಕೊಳ್ಳಿ. ಒಂದು ಬೆಳಕಿನ ಪ್ರತೀಕವಾಗಿ, ಭಗವತ್ತನ ಇರುವಿಕೆಯ ಪ್ರತೀಕವಾಗಿ. ದೇವಸ್ಥಾನಕ್ಕೂ ಹೋಗಬೇಕು ಅಂತಿಲ್ಲ, ನಿಮ್ಮ ದೇವರ ಮನೆಯಲ್ಲೂ ಇರಬೇಕು ಅಂತಿಲ್ಲ. ಸಾಧ್ಯ ಆದರೆ ಅಲ್ಲೇ ಕೂತರೂ ಅಡ್ಡಿ ಇಲ್ಲ. ದೇವ್ರ ಮನೆ ಇರಲಿ ಒಳ್ಳೆಯದು, ಇಲ್ಲದೇ ಇದ್ರೂ ಅಡ್ಡಿ ಇಲ್ಲ. ಒಂದು ಸಣ್ಣ ದೀಪನಾದರೂ ಹಚ್ಚಿಟ್ಕೊಂಡು ಕನಿಷ್ಠ 54 ದಿನ, ಸಾಧ್ಯ ಆದರೆ 108 ದಿನ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ನಿರ್ದಿಷ್ಟ ಸಮಯದಲ್ಲಿ ಪಾರಾಯಣ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗಿರೋ ಸಮಸ್ಯೆಗಳು ತನಗೆ ತಾನೇ ಸರಿ ಹೋಗೋಕ್ಕೆ ಶುರುವಾಗ್ತದೆ. ಓಕೆ. ಎಷ್ಟೋ ಜನರ ಜೀವನದಲ್ಲಿ ವಿಷ್ಣು ಸಹಸ್ರನಾಮ ಅನ್ನೋದು ಪವಾಡವನ್ನೇ ಮಾಡಿಬಿಟ್ಟಿದೆ. ಓಕೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ನಲ್ಲ, ನಮ್ಮ ದೇಹದಲ್ಲಿರುವಂಥ 24,000 ನಾಡಿಗಳನ್ನು ಹೇಗೆ ಗಾಯತ್ರಿ ಮಂತ್ರ ಶುದ್ಧಿ ಮಾಡ್ತದೋ, ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮದಲ್ಲಿರುವ ಸಹಸ್ರನಾಮ ಹೇಳ್ತಾ ಹೋದಂತೆ ನಮ್ಮ ದೇಹದಲ್ಲಿರುವ 24,000 ನಾಡಿಗಳನ್ನು ಸರಿ ಮಾಡ್ತದೆ.
ಹಾಗಾಗಿ ನಿಮ್ಮ ಹೃದಯದ ಕ್ಷಮತೆ ಹೆಚ್ಚಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗೋ ಪ್ರಮಾಣನೂ ಕಡಿಮೆ ಆಗ್ತದೆ ವಿಷ್ಣು ಸಹಸ್ರನಾಮ ಸರಿಯಾಗಿ ಹೇಳಿದ್ರೆ. ಅಂದರೆ ಆ ಪಠಣದಲ್ಲಿ ಆ ಶಕ್ತಿ ಇದೆ ಮತ್ತು ಆ ಶಬ್ದಗಳಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿ. ಆ ಶಬ್ದಗಳಲ್ಲಿ ಆ ಶಕ್ತಿ ಇದೆ. ಆ ಹೇಳ್ತಾ ಹೋದಂತೆ ನಿಮ್ಮ ದೇಹದಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಏನು ವ್ಯಂಜನಗಳಿದೆ ಆ ಇಂದ ಹಿಡಿದು ಎಲ್ಲವೂ ಕೂಡ ಏನಿದೆ ಅದು ಎಲ್ಲವೂ ಕೂಡ ಶಾಸ್ತ್ರಬದ್ಧವಾಗಿ ಆಗಿದೆ. ಪಾಶ್ಚಿಮಾತ್ಯರದು ನನಗೆ ಗೊತ್ತಿಲ್ಲ, ನಾನೇನು ಇದರಲ್ಲೂ ನಾನು ಪಾಂಡಿತ್ಯ ಅಲ್ಲ. ಆದರೆ ನೀವು ನೋಡಿ, ಒಂದೊಂದು ಅಕ್ಷರ ಹೇಳಬೇಕಾದ್ರೆ ದೇಹದ ಒಂದೊಂದು ಭಾಗಗಳು ನಿಮಗೆ ಕೆಲಸ ಮಾಡ್ತವೆ. ಓಕೆ, ಈಗ ಕಕ್ಕಗ ಹೇಳಬೇಕಾದ್ರೆ ಯಾವ ಭಾಗ ಆಗ್ತಾ ಇದೆ? ಕಂಠದ ಭಾಗ. ತತ್ತಧ ಹೇಳಬೇಕಾದ್ರೆ ಯಾವ್ದಾಗ್ತಾ ಇದೆ? ನಾಲ್ಗೆ. ದಂತವ್ಯ ಅಂತ ಕರೀತಾರೆ, ಕಂಠವ್ಯ ಅಂತ ಕರೀತಾರೆ. ಹೀಗೆ ಒಂದೊಂದು ಭಾಗವನ್ನು ನೀವು ಉಚ್ಚರಿಸಬೇಕಾದ್ರೆ ನಿಮ್ಮ ದೇಹದ ಎಷ್ಟೋ ಭಾಗಗಳು ವರ್ಕ್ ಆಗ್ತವೆ. ಹಾಗೂ ವರ್ಕ್ ಆಗೋ ಉದ್ದೇಶದಿಂದಾಗಿ ನೀವು ಅದನ್ನು ಮಂತ್ರಕ್ಕೆ ಜೋಡಿಸಿದ್ದಾರೆ. ನೀವು ಅದನ್ನು ಹೇಳ್ತಾ ಹೋದಾಗ ದೇಹದಲ್ಲಿ ಎಲ್ಲೋ ನಿಮ್ಮ ದೇಹದಲ್ಲಿ ಬ್ಲಾಕೇಜಸ್ ಏನಿತ್ತು, ನಾಡಿಗಳಲ್ಲಿ ಏನೋ ಬ್ಲಾಕೇಜಸ್ ಏನಿತ್ತು, ಆ ಕಾರಣದಿಂದಾಗೂ ನೀವು ಕಷ್ಟಕ್ಕೆ ಸಿಗಾಕೊಂಡಿರ್ತೀರಿ, ನಿಮ್ಮ ತಲೆ ಕೆಲಸ ಮಾಡಲ್ಲ. ಆದರೆ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಶುರು ಮಾಡಿದಾಗ ಆ ನಾಡಿಗಳು ಶುದ್ಧಿ ಆಗ್ತಾ ಹೋದಂತೆ ನಿಮಗೇ ಗೊತ್ತಿಲ್ಲದೆ ಹೊಸ ಹೊಸ ಆಲೋಚನೆಗಳು ಬರೋಕ್ಕೆ ಶುರುವಾಗ್ತದೆ, ನಿಮ್ಮಲ್ಲಿ ಧನಾತ್ಮಕತೆ ಶುರುವಾಗ್ತದೆ. ಮೂಲ ಉದ್ದೇಶವೇ ನಮ್ಮ ಸ್ತೋತ್ರಗಳು. ಅದು ವಿಷ್ಣು ಸಹಸ್ರನಾಮ ಇರಬಹುದು, ಲಲಿತಾ ಸಹಸ್ರನಾಮ ಇರಬಹುದು, ಸೌಂದರ್ಯ ಲಹರಿ ಇರಬಹುದು. ಪ್ರತಿಯೊಂದು ಕೂಡ ಅದರ ಅರ್ಥವೂ ಅಗಾಧವಾಗಿದೆ, ಬಹಳ ಅದ್ಭುತವಾಗಿದೆ. ಏನಿದೆ ಈ ವಿಷ್ಣು ಸಹಸ್ರನಾಮದ ಅರ್ಥ ಏನು ಆ್ಯಕ್ಚುಲಿ? ವಿಷ್ಣುವಿನ ಸಹಸ್ರನಾಮಗಳ 1,000 ಹೆಸರುಗಳು. ಓಕೆ. ಮತ್ತು 1,000 ಒಂದೊಂದು ಹೆಸರಿಗೂ ವ್ಯಾಖ್ಯಾನ ಮಾಡಿದವರು ಇದ್ದಾರೆ, ಪೇಜ್ ಗಟ್ಟಲೆ ವ್ಯಾಖ್ಯಾನ ಮಾಡಿದವರು ಇದ್ದಾರೆ. ಈಗ ವಿಷ್ಣು ಅಂದರೆ ಯಾರು? ಸರ್ವವನ್ನು ವ್ಯಾಪಿಸಿರುವಂಥ, ವಿಶ್ವವನ್ನು ವ್ಯಾಪಿಸಿರುವಂಥವನು ವಿಷ್ಣು ಅಂತ. ಅಂದರೆ ಒಂದೊಂದಕ್ಕೂ ನಾವೆಲ್ಲ ಹೇಳಿದ್ವಲ್ಲ, ನಾವು ಅಷ್ಟು ಆಳವಾಗಿ ಹೋಗಬೇಕು ಅಷ್ಟೇ, ಇನ್ನೂ ತಿಳಿತಾ ಹೋಗ್ಬೇಕು ಅದನ್ನು. ಒಂದೊಂದು ಅಕ್ಷರಕ್ಕೂ ಮತ್ತು ಸಂಸ್ಕೃತದ ಒಂದೊಂದು ಶಬ್ದಕ್ಕೂ 10 ಅರ್ಥಗಳಿರ್ತವೆ ಅಂತ ಹೇಳ್ತಾರೆ. ಹಾಗೆ ನಾನೇ ನೋಡಿದ್ದೀನಿ, ಕೆಲವರು ವಿಷ್ಣು ಸಹಸ್ರನಾಮದ ಮೇಲೂ ಭಾಷ್ಯ ಬರೆದವರಿದ್ದಾರೆ, ವಿಶೇಷವಾಗಿ ಲಲಿತಾ ಸಹಸ್ರನಾಮದ ಮೇಲಂತೂ ತುಂಬ ಜನ ಭಾಷ್ಯಗಳನ್ನು, ಟೀಕೆಗಳನ್ನು ಬರೆದಂಥವರಿದ್ದಾರೆ. ಅಂದರೆ ಒಂದೊಂದು ಹೆಸರಿಟ್ಕೊಂಡು ಪೇಜ್ ಗಟ್ಟಲೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಹೇಳೋದು, ನೀವು ಅರ್ಥದ ಹಿಂದೆ ಹೋಗಬೇಡಿ, ತುಂಬ ಸಾಮಾನ್ಯ ಅರ್ಥ ತಿಳಿಯಿರಿ, ಆದರೆ ಶ್ರದ್ಧೆಯಿಂದ, ಬಹಳ ಮುಖ್ಯವಾಗಿ ಶ್ರದ್ಧೆಯಿಂದ ಆ ಪಾರಾಯಣ ಮಾಡೋದು ಬಹಳ ಮುಖ್ಯ. ಮತ್ತು ಇದನ್ನೆಲ್ಲರೂ ಕೂಡ ಮಾಡಬಹುದು. ವಿಷ್ಣು ಸಹಸ್ರನಾಮವನ್ನಂತೂ ಒಬ್ಬ ಸಾಮಾನ್ಯ ಸ್ತ್ರೀಯಿಂದ ಹಿಡಿದು ಅಸಾಮಾನ್ಯವಾಗಿರುವಂಥ ಯಾರು ಬೇಕಾದರೂ ಪಾರಾಯಣ ಮಾಡಬಹುದು ಹೇಳಲ್ಲ, ನೀವು ಮಾಡಿ ಅಂತಲೇ ಹೇಳ್ತೀನಿ. ಓಕೆ. ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಮಕ್ಕಳು ಮಾಡಬಹುದು? ಖಂಡಿತ ಮಾಡಬಹುದು. ಓಕೆ. ನಾನು ಇಲ್ಲಿ ಆ ಸೀಕ್ರೆಟ್ ಹೇಳಲ್ಲ, ನಮ್ಮದೊಂದು ವರ್ಕ್ಶಾಪ್ ಇದೆ, ಅಲ್ಲಿ ಹೇಳ್ತೀನಿ. ಆ ವಿಷ್ಣು ಸಹಸ್ರನಾಮದಲ್ಲೇ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂಥದ್ದು ಮಂತ್ರ ಇದೆ. ಓಕೆ. ಅದನ್ನು ಕೂಡ ಕೇವಲ ಆ ಸ್ಟ್ಯಾಂಜ ತಗೊಂಡು ಕೂಡ ಯಾರು ಸರಿಯಾಗಿ ಅಷ್ಟೊಂದು ಹೇಳಿದ್ರು ಕೂಡ ಅವ್ರ ಜೀವನದ ಕಷ್ಟಗಳು ಹೋಗಿ, ದಾರಿದ್ರ್ಯ, ಅಲಕ್ಷ್ಮಿ ಹೋಗಿ, ಲಕ್ಷ್ಮಿ, ವರಲಕ್ಷ್ಮಿ, ಮಹಾಲಕ್ಷ್ಮಿ ಅವ್ರ ಜೀವನದಲ್ಲಿ ಪ್ರವೇಶ ಆಗ್ತದೆ. 108 ಸಲ ಅಂತ ಹೇಳಿದ್ರಲ್ಲ ನೀವು, 54 ಸಲ, 108. ಈ 108 ಅನ್ನೋದು ನಮ್ಮ ಸಂಪ್ರದಾಯಗಳಲ್ಲಿ ಬಹಳಷ್ಟು ಸಲ ಬರುತ್ತೆ. ಇದಕ್ಕೇನಾದರೂ ನೋಡಿ, 9 ಅನ್ನೋದನ್ನು 108, 108 ಈಕ್ವಲ್ ಟು 9 ಅಂತ ಆಗ್ತದೆ. 9 ಅನ್ನೋದನ್ನು ಒಂದು ಸ್ಪಿರಿಚುವಲ್ ನಂಬರ್ ಅನ್ನೋ ರೀತಿಯಾಗಿ ಹೇಳ್ತಾರೆ. ಈಗ 54 9 ಆಗ್ತದೆ, 108 9 ಆಗ್ತದೆ. 108ನ 2 ಬಾರಿ 2 ಮಾಲೆ ಜಪ ಮಾಡಿದೆ ಅಂತ ಅಂದ್ಕೊಳ್ಳಿ, 2 ಟೈಮ್ಸ್ ಎಷ್ಟಾಗ್ತದೆ ಅಂದರೆ ಮತ್ತೆ 9 ಆಗ್ತದೆ. 3 ಬಾರಿ ಜಪ ಮಾಡಿ 9 ಆಗ್ತದೆ. 1000 ಮಾಲೆ, 108ನ 1000 10 ಬಾರಿ 10 ಮಾಲೆ ಜಪ ಮಾಡಿ, ಅದನ್ನು 9 ಆಗ್ತದೆ. 9 ಅನ್ನೋದು ಒಂದು ಪವರ್ಫುಲ್ ನಂಬರ್ ಅನ್ನೋ ಥರದಲ್ಲಿ ಇರೋದು. ಅದು ಯಾಕೆ ವಿಶೇಷವಾಗಿ 108 ಅನ್ನೋದೇ ಯಾಕೆ ಅಂದರೆ, ನಾವು ಒಂದು ದಿನಕ್ಕೆ 21,600 ಬಾರಿ ಉಸಿರಾಡ್ತೀವಿ. ಓಕೆ. ಅವರೇಜ್, ಕೆಲವೊಂದು ಹೆಚ್ಚು ಕಡಿಮೆ ಇದೆ, ಆದರೆ ಅವರೇಜ್ ರೀತಿಯಾಗಿ ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯ ಒಂದು ದಿನಕ್ಕೆ 21,600 ಬಾರಿ ಉಸಿರಾಡ್ತಾನೆ. ಹಿಂದೆ ಎಲ್ಲ ವಾಚ್ ಇರಲಿಲ್ಲ, ಈಗ ವಾಚ್ ಬಂದಿದೆ. ಬಹುಶಃ ನಮ್ಮ ಹಿರಿಯರ ಒಂದು ಅಭಿಮತ ಏನು ಅಂದರೆ, 21,600 ಬಾರಿಯ ಉಸಿರಾಟದಲ್ಲಿ ಮನುಷ್ಯ ಅರ್ಧದಷ್ಟು ನಿದ್ರೆ ಅಥವಾ ಮೈ ಮರ್ತಿರ್ತಾನೆ, ಇನ್ನು ಅರ್ಧದಷ್ಟು ಜಾಗೃತನಾಗಿರ್ತಾನೆ ಅಂತ. ಅಂದರೆ 21,600 ಡಿವೈಡ್ ಮಾಡಿದ್ರೆ 10,800 ಆಗ್ತದೆ. 10,800ರಷ್ಟು ಉಸಿರಾಟದ ಸಮಯ ಆಕ್ಟಿವ್ ಆಗಿರ್ತಾನೆ. 10,800 ಉಸಿರಾಟದಷ್ಟು ಸಮಯ ಅವನು ನಿದ್ರೆಯೋ ಅಥವಾ ಮೈ ಮರೆತು ಇನ್ಯಾವುದೋ ಕಾರ್ಯಗಳಲ್ಲಿ ತೊಡಗ್ತಾನೆ. ಆ 10,800 ಸಮಯ ಜಾಗೃತಿ ಆಗಿರ್ತಾನಲ್ಲ, ಅದರ ಪ್ರತೀಕವಾಗಿ 108 ಅನ್ನುವ ಜಾಗೃತಿಯ ಕಾನ್ಷಿಯಸ್ನೆಸ್ನ ಪ್ರತೀಕವಾಗಿ, ಪ್ರಜ್ಞೆಯ ಪ್ರತೀಕವಾಗಿ 108 ಅನ್ನೋದನ್ನು
ತಗೊಂಡು ಆ 108 ಅಷ್ಟಾದರೂ ನೀನು ಜಪ ಮಾಡಪ್ಪ ಪ್ರತಿನಿತ್ಯ ಅಂತ ಹೇಳ್ತಾ ಇದ್ರು ಅಂತ. ಜೊತೆಗೆ ಇನ್ನೊಂದು ಇರುವಂಥದ್ದು ರುದ್ರಾಕ್ಷಿಯನ್ನು ಬಳಸ್ಕೊಂಡು ಜಪ ಮಾಡ್ತಾರೆ ಕೆಲವೊಬ್ರು. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಿ? ಇಲ್ಲ, ಕೇವಲ ರುದ್ರಾಕ್ಷಿ ಅಲ್ಲ, ಒಂದೊಂದು ದೇವತೆಗಳಿಗೂ ಒಂದೊಂದು ರೀತಿಯ ಮಾಲೆಗಳಲ್ಲಿ ಜಪ ಮಾಡಬೇಕು ಅಂತಲೂ ಇದೆ. ಈಗ ನಾವೆಲ್ಲ ಆಲ್ಮೋಸ್ಟ್ ರುದ್ರಾಕ್ಷಿಯನ್ನು ಧರಿಸ್ತೀವಿ ಅಥವಾ ಸ್ಫಟಿಕವನ್ನು ಧರಿಸ್ತೀವಿ. ರುದ್ರಾಕ್ಷಿ ಅನ್ನುವಂಥದ್ದು ಸಾಮಾನ್ಯ ನೇಪಾಳ ಆ ಭಾಗಗಳಲ್ಲಿ ಕಣಿವೆಗಳಲ್ಲಿ ಮರಗಳಿಂದ ಸಿಗುವಂಥದ್ದು. ನೋಡಿ, ಇವತ್ತಿಗೆ ಅದಕ್ಕೆ ಬೆಲೆ ಬಂದುಬಿಟ್ಟಿದೆ. ಆದರೆ ಮುಂಚೆ ಅದು ಯಾವುದೂ ಕೂಡ ಯಾರಿಗೆ ಬೇಕಾದರೂ ಅದನ್ನು ಏನು ಫ್ರೀಯಾಗಿ ಸಿಗ್ತಾ ಇತ್ತು. ಆದರೆ ಈಗ ಅಲ್ಲಿಂದ ಇಲ್ಲಿ ತಂದು ಅದಕ್ಕೆ ಶುದ್ಧಿ ಮಾಡಿ ಬ್ರಷ್ ಮಾಡಿ ಅದಕ್ಕೊಂದು ಆಯಿಲ್ ಎಲ್ಲ ಹಾಕಿ ಪಾಲಿಷ್ ಮಾಡೋದ್ರಿಂದಾಗಿ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ಮತ್ತು ಅದನ್ನು ಧರಿಸೋದ್ರಿಂದಾಗಿ ನಮ್ಮಲ್ಲಿ ಒಂದಷ್ಟು ಮಾನಸಿಕ ಬದಲಾವಣೆಗಳು, ಕ್ಷಮತೆಗಳು ಹೆಚ್ಚಲಿಕ್ಕೆ, ದೈಹಿಕವಾದ ಕೆಲವು ಕಾಯಿಲೆಗಳು ಹೋಗಲಿಕ್ಕೂ ಸಹಾಯ ಆಗ್ತದೆ ಅಂತ. ಮತ್ತು ಇನ್ನೊಂದು ನೋಡಿ, ಈಗೆಲ್ಲ ಆಕ್ಯುಪಂಕ್ಚರ್ ಮತ್ತು ಆಕ್ಯುಪ್ರೆಸರ್ ಅಂತ ಕರಿತೀರಿ. ವಿಶೇಷವಾಗಿ ಜಪ ಮಾಡಬೇಕಾದ್ರೆ ಬೆರಳುಗಳಲ್ಲಿ ತಿರುಗಿಸ್ತೀವಿ ನಾವು. ವಿಶೇಷವಾಗಿ ಈ 3 ಬೆರಳುಗಳನ್ನು ಜಪಕ್ಕೆ ಬಳಸುವಂಥದ್ದು. ಇದನ್ನು ಮುದ್ರೆಗಳಲ್ಲಿ ಅಪಾನ ಮುದ್ರೆ ಅಂತ ಕರೆಯೋದು. ಇದನ್ನು ಗುರುತತ್ವ ಅಂತ ಕರಿತೀವಿ, ಇದು ಜಲತತ್ವ ಅಂತ ಕರಿತೀವಿ. ನೋಡಿ, ಇದೊಂದು ರೀತಿ ಜಿಂಕೆ ಥರನೂ ಇದೆ. ಜಿಂಕೆ ಎಲ್ರಿಗೂ ಆಕರ್ಷಣೆ. ಹಾಗೆ ಈ ಜಿಂಕೆ ಥರದ ಮುದ್ರೆ, ಅಪಾನ ಮುದ್ರೆ ಏನಿದೆ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಅಂತ ಒಂದು ಪ್ರತೀತಿ ಇದೆ. ಮತ್ತು ಇದು ಮಾಡೋದ್ರಿಂದಾಗಿ ಕೂಡ ಖಂಡಿತವಾಗಿ ನಿಮ್ಮಲ್ಲೂ ಒಂದು ಚಾರ್ಮಿಂಗ್ ಬರ್ತದೆ. ಯಾಕೆ ಅಂದರೆ ಹೊಟ್ಟೆ ಶುದ್ಧಿ ಆಗ್ತದೆ. ಈ ಅಪಾನ ಮುದ್ರೆ ಮಾಡೋದ್ರಿಂದಾಗಿ ಶುಗರ್ ಕಡಿಮೆ ಆಗ್ತದೆ, ಇನ್ಸುಲಿನ್ ಚೆನ್ನಾಗಿ ಉತ್ಪಾದನೆ ಆಗ್ತದೆ, ಜೀರ್ಣಶಕ್ತಿ ಹೆಚ್ಚಾಗ್ತದೆ, ಜೀರ್ಣ ಆದದ್ದು ಸರಾಗವಾಗಿ ಹೋಗಲಿಕ್ಕೆ, ಒಟ್ಟು ಹೊಟ್ಟೆಗೆ ಸಂಬಂಧಪಟ್ಟಂತೆ ಆ ಆರ್ಗನ್ಸ್ಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಈ ಅಪಾನ ಮುದ್ರೆ ಸಹಾಯ ಮಾಡ್ತದೆ. ಓಕೆ, ನೋಡಿ, ನಮ್ಮ ಹಿರಿಯರು ಇದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈಗ ಮುದ್ರಾ ವಿಜ್ಞಾನ ಹೆಚ್ಚು ಬೆಳಕಿಗೆ ಬಂದಿದೆ, ಅವತ್ತೂ ಇತ್ತು ಮುದ್ರೆ. ಆದರೆ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಗೊತ್ತಿತ್ತೋ ಇಲ್ಲೋ, ಈ 3 ಬೆರಳುಗಳನ್ನ ಬಳಸಿಯೇ ಜಪ ಮಾಡಬೇಕು ಅಂತ. ಇದನ್ನು ಬಳಸೋ ಹಾಗಿಲ್ಲ, ಕಿರು ಬೆರಳನ್ನು ಬಳಸೋ ಹಾಗಿಲ್ಲ, ಹೀಗಿಟ್ಕೊಂಡೇ ಜಪ ಮಾಡಬೇಕು ಅಂತ. ಹೀಗೆ ಮಾಡ್ತಾ ಮಾಡ್ತಾ ನೋಡಿ, ಅದರಲ್ಲೂ ರುದ್ರಾಕ್ಷಿ ತುಂಬ ಅದು ತುರಿಯಾಗಿರ್ತದೆ. ನೀವು ಅದನ್ನು ಒತ್ತುತ್ತಾ ಈಗ ಜಪ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಹೊಟ್ಟೆ ಶುದ್ಧಿ ಆಗ್ತದೆ, ನಿಮ್ಮಲ್ಲಿ ಚಾರ್ಮಿಂಗ್ ಆಕರ್ಷಣಾ ಶಕ್ತಿ ಹೆಚ್ಚಾಗ್ತದೆ. ಓಕೆ. ಮತ್ತು ಕೇವಲ ರುದ್ರಾಕ್ಷಿ ಮಾತ್ರ ಅಲ್ಲ, ಈಗ ಸಾಮಾನ್ಯವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಜಪ ಮಾಡಿದಾಗ ರುದ್ರಾಕ್ಷಿ ಬಳಸ್ತಾರೆ. ಅಮ್ಮನವರಿಗೆ ಸಂಬಂಧಪಟ್ಟಂಥ ಜಪ ಮಾಡಿದ್ರೆ ಹವಳದ ಮಾಲೆ ಕೂಡ ಬರ್ತದೆ, ಅಥವಾ ಸ್ಫಟಿಕದ ಮಾಲೆ ಬರ್ತದೆ. ಅಥವಾ ನಿಮಗೆ ಯಾರು ಜಪ ಮಾಡ್ತಾರೆ ಅವರು ಶಕ್ತರಿದ್ದರೆ ಚಿನ್ನದ ಮಣಿಗಳು ಮಾಡಿಕೊಂಡು ಜಪ ಮಾಡೋದು. ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಮ್ಮನವರಿಗೆ ಅಂದರೆ ಚಿನ್ನದ ಮಣಿ. ಸೆಕೆಂಡ್ ಇದು ಏನು ಸ್ಫಟಿಕ. ಅದಾದಮೇಲೆ ಕಮಲದ ಹೂವಿನಿಂದ ಕೂಡ ಒಂದು ಬೀಜ ಬರ್ತದೆ, ಅದು ಕಮಲ ಬೀಜ ಅಂತಲೇ ಕರೀತಾರೆ. ಈಗ ಅದನ್ನು ತಿನ್ನಲಿಕ್ಕೂ ಕೂಡ ಬಳಸ್ತಾರೆ, ಮಕಾನ್ ಅಂತ ಹೇಳಿ, ತುಂಬ ಪ್ರೋಟೀನ್ ಇದೆ ಅಂತ. ಆ ಮಾಲೆಯನ್ನು ಕೂಡ ಜಪಕ್ಕೆ ಬಳಸ್ತಾರೆ. ಹಾಗೆ ವಿಷ್ಣುವನ್ನು ಜಪ ಮಾಡಬೇಕಾದ್ರೆ ತುಳಸಿ ಮಾಲೆಯನ್ನು ಬಳಸ್ತಾರೆ. ಹೀಗೆ ತುಂಬ ಥರದ ಮಾಲೆಗಳಿದೆ. ಈಗಂತೂ ಕರಂಗುಲಿ ಮಾಲ ಅನ್ನುವ ಬಹಳ ಫೇಮಸ್ ಇದೆ, ತುಂಬ ಪಾಸಿಟಿವ್, ಆಕ್ಟರ್ಗಳೆಲ್ಲ ಹಾಕ್ಕೊಳ್ತಾರೆ ಅನ್ನುವ ಕಪ್ಪುದು ಅಂತಲೂ ಬಯಸ್ತಾರೆ. ಆದರೆ ನನ್ನ ಮೊದಲು ಹೇಳೋದು ಎಲ್ರಿಗೂ ಹೇಳೋದೇನು, ಒಂದು ರುದ್ರಾಕ್ಷಿ ಹಾಕಿ, ಇಲ್ಲ ಎಲ್ರಿಗೂ ಸಲ್ಲುವಂಥದ್ದು ಸ್ಫಟಿಕ. ಯಾರು ಬಾಡಿ ಹೀಟ್ ಇದೆ ಎಲ್ರಿಗೂ ಸಲ್ಲುವಂಥದ್ದು ಸ್ಫಟಿಕ, ಇಲ್ಲದೇ ಇದ್ದರೆ ತುಳಸಿ. ಈ 3ರಲ್ಲಿ ಒಂದನ್ನಂತೂ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ. ಮತ್ತು ಆ ಜಪಕ್ಕೆ ಈ 3ರಲ್ಲಿ ಒಂದನ್ನು ಬಳಸೋದು ಅತ್ಯಂತ ಶ್ರೇಷ್ಠ. ಸೊ ಈ ಮಾಲೆಗಳನ್ನ ಯಾವಾಗಲೂ ಹಾಕೊಂಡು ಇಟ್ಕೊಂಡ್ರು ಏನು ಸಮಸ್ಯೆ ಇಲ್ಲ. ತುಂಬ ಜನಕ್ಕೆ ಆ ತಪ್ಪು ಅಭಿಪ್ರಾಯ ಇದೆ, ಜಪ ಮಾಡೋದನ್ನು ಧರಿಸಬಾರದು ಅಂತ. ಅಂದರೆ ಕೆಲವು ಜಾಗಗಳಿಗೆ ಹೋದಾಗ ಅದನ್ನು ಧರಿಸಿರಬಾರ್ದು. ಈಗ ನಾವು ಮಲಮೂತ್ರ ವಿಸರ್ಜನೆಗೆ ಹೋಗಿರ್ತೀವಿ, ಆ ಸಮಯದಲ್ಲಿ ಬಳಸಬಾರ್ದು, ಯಾಕೆಂದರೆ ಅದೊಂದು ಶುದ್ಧವಾದದ್ದು ಅಂತ. ಮತ್ತು ನಾನು ಹೇಳೋದೇನು ಅಂದರೆ, ರುದ್ರಾಕ್ಷಿ ಇರಲಿ, ತುಳಸಿ ಇರಲಿ, ಸ್ಫಟಿಕ ಇರಲಿ, ಅದು ನಮ್ಮನ್ನು ಶುದ್ಧಿ ಮಾಡಲಿಕ್ಕೆ ಅದಿದೆ. ಹಾಗಾಗಿ ಅದು ಅಷ್ಟು ಸುಲಭವಾಗಿ ಅಶುದ್ಧಿ ಆಗಲ್ಲ. ನಿಮ್ಮ ಮನಸ್ಸಿನ ಅಶುದ್ಧಿಯನ್ನು ಮೊದಲು ಸರಿ ಮಾಡಿಕೊಂಡ್ರೆ, ಮನೋಬಲ ಜಾಸ್ತಿ ಮಾಡಿಕೊಂಡ್ರೆ ಇದನ್ನು ತೆಗೆದು ಇಡಬೇಕು ಅನ್ನುವಂಥ ಪ್ರಮೇಯವೇ ಬರಲ್ಲ ಅಂತ ಹೇಳೋದು. ಮತ್ತು ಜಪ ಮಾಡುವಂಥದ್ದನ್ನು ಧರಿಸಿ, ಯಾವ ಸಮಸ್ಯೆಯೂ ಇಲ್ಲ ಅಂತ. ಇನ್ನು ಕೊನೆಯದಾಗಿ ಮೃತ್ಯುಂಜಯ ಮಂತ್ರ, ಕೆಲವೊಂದು ತುಂಬ ಪಾಪ್ಯುಲರ್ ಮಂತ್ರಗಳಿದೆ ಅಂತ ಅನ್ಕೋತೀನಿ. ಅದರಲ್ಲಿ ಇದು ಒಂದು ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಮಾಡಿಲ್ಲ. ಹೀಗಾಗಿ ಮೃತ್ಯುಂಜಯ ಮಂತ್ರನೂ ಕೂಡ ಎಲ್ಲರೂ ಮಾಡಬಹುದಾ? ಯಾರು ಮಾಡಬೇಕು? ಈಗ ಕಾಮನ್ ಆಗಿರುವಂಥ ಮೃತ್ಯುಂಜಯ ಮಂತ್ರ ಏನಿದೆ ಅದು ಯಾರು ಬೇಕಾದರೂ ಮಾಡ್ಬೋದು. ತ್ರ್ಯಂಬಕಂ ಯಜಾಮಹೆ. ಆದರೆ ಅದಕ್ಕೆ ಆ್ಯಕ್ಚುಲಿ ಅದು ಮೃತ್ಯುಂಜಯ ಮಂತ್ರ ಅಲ್ಲ. ಮೃತ್ಯುಂಜಯ ಮಂತ್ರ ಅದಕ್ಕೆ ಒಂದಷ್ಟು ಬೀಜಾಕ್ಷರ ಮೊದಲು ಸೇರಿಕೊಳ್ಳುತ್ತದೆ ಮತ್ತು ಕೊನೆಗೆ ಸೇರಿಕೊಳ್ಳುತ್ತದೆ. ಅದು ಸೇರಿಕೊಂಡಾಗ ಅದನ್ನು ಯಾರೂ
ಅಧಿಕಾರಿಗಳು ಅಂದರೆ ಯಾರು ಉಪದೇಶ ಪಡೆದಿರ್ತಾರೆ ಅವ್ರು ಮಾತ್ರ ಅದನ್ನು ಹೇಳಬೇಕು ಅಂತ ಒಂದು ಪ್ರತೀತಿ ಇದೆ. ಆದರೆ ಈಗೇನು ಪ್ರಚಲಿತವಾಗಿ ತ್ರ್ಯಂಬಕಂ ಯಜಾಮಹೇ ಏನಿದೆ ಅದನ್ನು ಯಾರು ಬೇಕಾದರೂ ಹೇಳ್ಬೋದು. ಆದರೆ ಅದು ಪರಿಪೂರ್ಣವಾದ ಮೃತ್ಯುಂಜಯ ಮಂತ್ರ ಅಲ್ಲ. ಓಕೆ, ಹೌದಾ? ಹಾಂ, ಅದೇ ಸಮಸ್ಯೆ ಏನಂದರೆ ನಾವು ಹೇಳಿದ್ವಲ್ಲ, ನಾವು ಏನು ಪರಿಪೂರ್ಣರಲ್ಲ. ಆದರೆ ಒಂದು ಹಂತದವರೆಗೆ ಯಾರು ತಿಳಿದಿದ್ದಾರೆ ಒಂದು ಮಂತ್ರಗಳ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆ, ಅದು ತಿಳಿದಿದ್ದವ್ರ ಹತ್ರ ತಿಳ್ಕೊಂಡು ಜಪ ಮಾಡೋದು ಅತ್ಯಂತ ಸೂಕ್ತ ಅಂತ. ಮೃತ್ಯುಂಜಯ ಮಂತ್ರದ ಏನು ಉದ್ದೇಶ ಏನು? ಒಂದು, ಅದರ ಮೂಲ ಉದ್ದೇಶ ಈ ಮೃತ್ಯುವನ್ನು ಗೆಲ್ಲಬೇಕು ಅನ್ನೋ ಅರ್ಥದಲ್ಲಿ ಇದೆ ಅಂತ ಹೇಳ್ತಾರೆ. ಅದರ ಅರ್ಥ ಅದಲ್ಲ. ಸಹಜವಾಗಿ ನಾನು ಮೋಕ್ಷ ಪಡೀಲಿಕ್ಕೆ ಅರ್ಹತೆ ಏನು ಬೇಕಾಗಿದೆಯೋ, ಅಂದರೆ ಸಹಜವಾಗಿ ಒಂದು ಸೌತೆಕಾಯಿ ಅದು ಅದರ ಏನು ಹೇಳ್ತಾರೆ, ಕಳತಾಗ ಅದು ಕಳಚಿ ಬೀಳುತ್ತದಲ್ಲ, ಸಹಜವಾಗಿ ಹಣ್ಣು ಹೇಗೆ ಕಳಚಿ ಬೀಳುತ್ತದೋ ಹಾಗೆ ನನ್ನ ಜೀವನವು ಸಹಜವಾಗಿ ಕಳಚಿ ಬೀಳಲಿ, ಮಧ್ಯದಲ್ಲಿ ಇನ್ಯಾವುದೋ ರೀತಿಯಾಗಿ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ, ಅಂದರೆ ಅಪಮೃತ್ಯು ಅಂತ ಕರೀತಾರಲ್ಲ, ಮಧ್ಯದಲ್ಲಿ ಆಕಸ್ಮಿಕವಾಗಿ ಸಾಯುವಂಥ ಪರಿಸ್ಥಿತಿ ಈಗೂ ಅರ್ಥ ತಗೋಬೋದು, ಬರಬಾರ್ದು. ಸಹಜವಾಗಿ ಹೇಗೆ ಸೌತೆಕಾಯಿ ಕಳಚು ಬೀಳುತ್ತದೋ ಹಾಗೆ ನನ್ನ ದೇಹವು ಸಹಜವಾಗಿ ಹೋಗಬೇಕು ಅನ್ನೋ ಅರ್ಥದಲ್ಲಿ ಅದು ಬರ್ತದೆ. ಓಕೆ, ಬೇರೆ ಯಾವ ಮಂತ್ರಗಳನ್ನು ನೀವು ಅಂದರೆ ಮಾಡಿದರೆ ಒಳ್ಳೇದು ಅಂತ ಹೇಳಿದ್ರಿ? ಒಂದು ಲಲಿತಾ ಸಹಸ್ರನಾಮ ಹೇಳಿದ್ರಿ, ಆ ಥರ ಯಾವ ಮಂತ್ರಗಳನ್ನು ನಾವು ನೋಡಿ, ಒಂದು ನಾನು ಮೊದಲೇ ಹೇಳಿದಾಗ ವಿಷ್ಣು ಸಹಸ್ರನಾಮ, ಅದಕ್ಕಿಂತ ಪವರ್ಫುಲ್ ಆದದ್ದು ಲಲಿತಾ ಸಹಸ್ರನಾಮ. ಅದಕ್ಕೂ ಕೂಡ ಯಾವ ಉಪದೇಶವೂ ಬೇಕಾಗಿಲ್ಲ. ಆದರೆ ಲಲಿತಾ ತ್ರಿಪುರ ಸುಂದರಿ ಅಂತಲೇ ಅದರ ದೇವತೆ, ಆ್ಯಕ್ಚುಲಿ ಅದರ ಮೂಲ ದೇವತೆ, ಅದಕ್ಕೆ ಶ್ರೀವಿದ್ಯಾ ಸಾಧನ ಅಂತ ಕರೀತಾರೆ. ಅದರಲ್ಲಿ ಬಾಲ ತ್ರಿಪುರ ಸುಂದರಿ, ಪಂಚಾದಶಿ, ಷೋಡಶಿ ಈ ಥರ ಒಂದಷ್ಟು ಸ್ಟೆಪ್ ಬೈ ಸ್ಟೆಪ್ ಬರ್ತದೆ. ಅದನ್ನು ಮಾತ್ರವೇ ಗುರುವಿನಿಂದ ಪಡೆದು ಜಪ ಮಾಡಬೇಕು. ಆದರೆ ನೇರ ಲಲಿತಾ ಸಹಸ್ರನಾಮವನ್ನೇ ಜಪ ಮಾಡೋದ್ರಿಂದಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಕೆಲಸದ ತೊಂದರೆ, ಈ ಥರದ್ದು ಏನೇ ಇರಲಿ, ಎಲ್ಲ ಥರದ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಲಲಿತಾ ತ್ರಿಪುರ ಸುಂದರಿ ಅತ್ಯಂತ ಅದ್ಭುತವಾದಂಥ ಮಾರ್ಗ. ಲಲಿತಾ ಸಹಸ್ರನಾಮವನ್ನು ಜಪ ಮಾಡೋದು ಅಥವಾ ಪಾರಾಯಣ ಮಾಡೋದಿದ್ದರೆ ಅದೊಂದು 30ರಿಂದ 40 ನಿಮಿಷ ಬೇಕು. ಹೊಸಬರಿಗಾದರೆ 40 ನಿಮಿಷ ಬೇಕು ಇಡೀ ಸಹಸ್ರನಾಮ ಹೇಳಲಿಕ್ಕೆ. ಅಭ್ಯಾಸ ಆದವರಿಗೆ 30 ನಿಮಿಷ, ಇನ್ನೂ ಚೆನ್ನಾಗಿ ಅಭ್ಯಾಸ ಆದವರಿಗೆ 20 ನಿಮಿಷ. ಅದಕ್ಕಿಂತ ಕಡಿಮೆ ಮಾಡೋದು ಬಹಳ ಆಗೋದೇ ಇಲ್ಲ. ಆದರೆ ಅಷ್ಟೂ ನಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅದ್ಭುತವಾದದ್ದು ಯಾವುದು ಅಂದರೆ ಖಡ್ಗಮಾಲ, ದೇವಿ ಖಡ್ಗಮಾಲ ಅಂತ ಒಂದಿದೆ. ಲಲಿತಾ ಸಹಸ್ರನಾಮದ್ದೇ ಶಾರ್ಟ್ ಫಾರ್ಮ್ ಅಂತಲೂ ಹೇಳಬಹುದು. ಅದನ್ನು ಕೂಡ ಅಲ್ಲಿ ಸ್ವಲ್ಪ ಬೀಜಾಕ್ಷರಗಳಲ್ಲೇ ಯಥೇಚ್ಛವಾಗಿ ಬರ್ತದೆ. ಆದರೂ ಕೂಡ ಆ ದೇವಿ ಖಡ್ಗಮಾಲವನ್ನು ಕೂಡ ಯಾರು ಬೇಕಾದ್ರೂ ಪಾರಾಯಣ ಮಾಡ್ಬೋದು. ಬಟ್ ಅವ್ರು ಅಂದರೆ ಈಗ ನನಗೆ ಈ ಮಂತ್ರಗಳೆಲ್ಲವೂ ಕೂಡ ಸಂಸ್ಕೃತ ಭೂಯಿಷ್ಠ ಆಗಿರೋದ್ರಿಂದ ನಮಗೆ ಬಹಳ ಜನರಿಗೆ ಸಂಸ್ಕೃತ ಗೊತ್ತಿಲ್ಲದಿರೋದ್ರಿಂದ ನಾವು ಅದರ ಪ್ರೊನೌನ್ಸಿಯೇಷನ್ ಎಲ್ಲ ಸ್ವಲ್ಪ ತಿಳ್ಕೊಂಡು ಸರಿಯಾದ ಉಚ್ಚಾರಣೆ ಮಾಡಬೇಕು ಅಂತ ಅನ್ಕೋತೀನಿ. ನೋಡಿ, ಇದರಲ್ಲಿ ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತುಂಬ ಜನ ಅದನ್ನು ಹೇಳ್ತಾರೆ, ಇವ್ರು ಸರಿಯಾಗಿ ಹೇಳಲಿಲ್ಲ, ಅಪಭ್ರಂಶವಾಯಿತು, ಹಾಗಾಗಿ ಇವರು ನರಕಕ್ಕೆ ಹೋಗ್ತಾರೆ ಅಂತ. ನೋಡಿ, ತಮಿಳ್ನಾಡಿನವರು ಓಂ ನಮಃ ಶಿವಾಯ ಹೇಳಲ್ಲ, ಅವರು ಶಿವಾಯ ಬರಲ್ಲ, ಶಿವಾಯ ಅಂತ ಹೇಳ್ತಾರೆ. ಹಾಗಾದರೆ ಅವರೆಲ್ಲರೂ ನರಕಕ್ಕೆ ಹೋಗ್ತಾರಾ ಅಂದರೆ ಇಲ್ಲ. ಇಲ್ಲಿ ಶ್ರದ್ಧೆ ಬಹಳ ಮುಖ್ಯವಾದದ್ದು. ಹಿಂದೆನೂ ಕೂಡ ಒಂದು ಘಟನೆ ಹೇಳಿದ್ದೆ ನಾನು, ಬಹುಶಃ ಎಲ್ಲೋ. ಇಲ್ಲಿ ಇನ್ನೊಂದು ಸರಿ ನಾನು ನೆನಪು ಮಾಡ್ತೀನಿ. ಚೈತನ್ಯ ಮಹಾಪ್ರಭುಗಳು ಏನು ಇಸ್ಕಾನಿನ ಒಂದು ರೀತಿಯ ಮೂಲ ಪುರುಷ ಅಂತ ಏನು ಆರಾಧನೆ ಮಾಡ್ತಾರೆ, ಆ ಚೈತನ್ಯ ಪ್ರಭುಗಳದು ಒಂದು ದೃಷ್ಟಾಂತ ಇದೆ. ಅವರು ಇಡೀ ದೇಶವನ್ನು ಪರ್ಯಟನೆ ಮಾಡ್ತಾ ಶ್ರೀರಂಗಂಗೆ ಬಂದರು, ತಮಿಳುನಾಡಿನ ಶ್ರೀರಂಗಂ ಗೊತ್ತಿದೆ, ಬಹಳ ದೊಡ್ಡ ಬೃಹತ್ಕಾರದ ಆಕಾರದ ದೇವಸ್ಥಾನ, ಎಷ್ಟೋ ಎಕರೆಗಳಲ್ಲಿದೆ, ಒಂದು ಊರು ನಗರವೇ ಇದೆ ಅನ್ನುವಷ್ಟು ದೊಡ್ಡ ಪ್ರಕಾರ ಅದು. ಅಲ್ಲಿ ಒಬ್ಬ ಅತ್ಯಂತ ಸಾಮಾನ್ಯ ಒಬ್ಬ ವ್ಯಕ್ತಿ, ಬ್ರಾಹ್ಮಣನೇ ಭಗವದ್ಗೀತೆಯನ್ನು ಓದ್ತಾ ಇದ್ದ. ಆದರೆ ಅವನಿಗೆ ಸಂಸ್ಕೃತ ಬರಲ್ಲ. ಮನೆಯಲ್ಲಿ ಸಂಪ್ರದಾಯಸ್ಥ ಆದರೂ ಕೂಡ ಆತನಿಗೆ ಸಂಸ್ಕೃತ ಅಧ್ಯಯನ ಇಲ್ಲದ ಕಾರಣಕ್ಕೆ ಸರಿಯಾಗಿ ಉಚ್ಚಾರಣೆ ಬರ್ತಾ ಇರಲಿಲ್ಲ. ಭಗವದ್ಗೀತೆಯನ್ನು ಹೇಳ್ತಾ ಇದ್ದಾನೆ, ಪಾರಾಯಣ ಮಾಡ್ತಾ ಇದ್ದಾನೆ, ಆದರೆ ಅಳ್ತಾ ಇದ್ದಾನೆ, ಆದರೆ ಬರೀ ತಪ್ಪೇ ಹೇಳ್ತಾ ಇದ್ದಾನೆ. ಜನ ಸುತ್ತ ಇದ್ದಂಥವರು ನಗ್ತಾ ಇದ್ದಾರೆ, ಏನು ಇವನಿಗೆ ಬರಲ್ಲ, ಸರಿಯಾಗಿ ಏನೋ ಹೇಳ್ತಾ ಇದ್ದಾನಲ್ಲ ಇವನು ಅನ್ನೋ ರೀತಿಯಾಗಿ ಎಲ್ಲರೂ ನಗ್ತಾ ಇದ್ದಾರೆ. ಆದರೆ ಚೈತನ್ಯ ಪ್ರಭುಗಳು ನೋಡಿದ್ರು, ಇವನು ಅಳ್ತಾ ಇದ್ದಾನೆ, ಆದರೆ ಭಗವದ್ಗೀತೆ ಓದ್ತಾ ಇರೋದು, ಆದರೆ ಅಳ್ತಾ ಇದ್ದಾನೆ. ಇವನಿಗೆ ಚೈತನ್ಯ ಪ್ರಭುಗಳಿಗೆ ಅವನು ತಪ್ಪು ಓದ್ತಾ ಇದ್ದಾನೆ ಅನ್ನೋದು ಕಾಣಿಸ್ತಿಲ್ಲ, ಇವನು ಯಾಕೆ ಅಳ್ತಾ ಇದ್ದಾನೆ ಅಂತ ಅನ್ನಿಸ್ತು. ಹತ್ರಕ್ಕೆ ಹೋಗಿ ಕೇಳಿದ್ರು, ಯಾಕಪ್ಪ ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ದೀವಿ ಸರಿ, ತಪ್ಪು ಪಾರಾಯಣ ಮಾಡ್ತಾ ಅದಕ್ಕೆ ಅಳ್ತಾ ಇದೆಯಾ? ಇಲ್ಲ, ಅದಕ್ಕೆ ಅಳ್ತಾ ಇಲ್ಲ. ಮತ್ತು ಯಾಕೆ? ನಾನು ಇಲ್ಲಿ ಪಾರಾಯಣ ಮಾಡ್ತಾ ಇದ್ದೀನಿ, ಸಾಕ್ಷಾತ್ ಕೃಷ್ಣ
ನನ್ನ ಮುಂದೆ ಇಲ್ಲಿ ನಿಂತಿದ್ದಾನೆ, ಅರ್ಜುನ ಕೂತಿದ್ದಾನೆ. ಆ ಮಹಾ ದೃಶ್ಯ ನೋಡಿ ನನಗೆ ಆ ಆನಂದ ಭಾಸ್ಮ ತಡಿಲಿಕ್ಕಾಗದೆ ಕಣ್ಣೀರು ಬರ್ತಾ ಇದೆ ಅಂತ. ಅದಕ್ಕೆ ಚೈತನ್ಯ ಪ್ರಭುಗಳು ಹೇಳ್ತಾರೆ, ನೀನೇ ಅದೃಷ್ಟವಂತ. ನೀನು ಅಪಭ್ರಂಶವೇ ಹೇಳ್ತಾ ಇದೆಯಾ, ತಪ್ಪೇ ಹೇಳ್ತಾ ಇದೆಯಾ, ಆದರೂ ಪರವಾಗಿಲ್ಲ. ನೀನು ಶ್ರೀಕೃಷ್ಣನೇ ಸಾಕ್ಷಾತ್ಕಾರ ಕೊಟ್ಟಾದಮೇಲೆ ನೀನು ತಪ್ಪು ಹೇಳಿದ್ರೇನು ಸರಿ ಹೇಳಿದ್ರೇನು, ಅವ್ರು ಏನಾದರೂ ಆಡ್ಕೊಳ್ಳಿ, ನೀನು ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾ ಇದೆಯಾ, ಆ ಕಾರಣದಿಂದನೇ ಸಾಕ್ಷಾತ್ ಪರಮಾತ್ಮ ನೀನು ಕಾಣಿಸ್ತಾ ಇದ್ದಾನೆ, ಏನು ತಲೆ ಕೆಡಿಸ್ಕೋಬೇಡ, ಪಾರಾಯಣ ಮಾಡು ಅಂತ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಇಲ್ಲಿ ಶ್ರದ್ಧೆಯೇ, ಭಾವವೇ ಮುಖ್ಯ. ನನಗೆ ಭಾವನೆ ಕೆಟ್ಟದಾಗಿದೆ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದೆ, ಆದರೆ ಶುದ್ಧವಾಗಿ ಸಂಸ್ಕೃತ ಪಾರಾಯಣ ಮಾಡ್ತಾ ಇದ್ದೀನಿ. ಅವ್ರು ಯಾರು ಇದುವರೆಗೆ ಉದ್ಧಾರ ಆದವರು ನಾನು ನೋಡಿಲ್ಲ. ಇಲ್ಲಿ ಶ್ರದ್ಧೆಯೇ ಮುಖ್ಯ, ಭಾವನೆಯೇ ಮುಖ್ಯ. ನಿಮ್ಮ ಭಾವ ಶುದ್ಧವಾಗಿದ್ದಾಗ ಒಂದಷ್ಟು ಅಪಭ್ರಂಶ ಬಂದರೂ ಏನು ತಲೆ ಕೆಡಿಸ್ಕೋಬೇಡಿ. ಭಗವಂತ ನೋಡೋದು ನಿಮ್ಮ ಭಾವವನ್ನೇ ಹೊರತು ನಿಮ್ಮ ಉಚ್ಚಾರಣೆಯನ್ನಲ್ಲ. ಸೊ ಅಷ್ಟು ಹೇಳ್ತಾ ಮಂತ್ರ ಸಾಧನದ ಕುರಿತಾಗಿ ಅದ್ಭುತವಾದ ಮಾಹಿತಿ ಕೊಟ್ಟಂಥ ಸದ್ಗುರು ಶ್ರೀರಾಮ್ ಅವ್ರಿಗೆ ನಾನು ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದ. ಧನ್ಯವಾದಗಳು. ತುಂಬ ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಹೇಳಿದ್ರಿ. ಮತ್ತು ಇದರ ಒಂದು ಉಪಯೋಗನ ಸುಮಾರು ಜನ ಪಡೆದುಕೊಳ್ತಾರೆ ಅಂತ ಅನ್ಕೋತೀನಿ. ಇದ್ರ ಹೊರತಾಗಿ ಇನ್ನೂ ಮುಂದೆ ಗುರುಗಳಿಂದ ದೀಕ್ಷೆ ಪಡಿಬೇಕು, ಉಪದೇಶ ಪಡಿಬೇಕು ಅಂತ ಅಂದ್ಕೊಂಡವ್ರಿಗೆ ನಾವು ಅವ್ರ ನಂಬರ್ ಕೊಟ್ಟಿರ್ತೀವಿ. ನೀವು ಅವ್ರ ಟೀಮನ್ನು ಕನೆಕ್ಟ್ ಮಾಡಿಕೊಂಡು ಅವರ ವರ್ಕ್ಶಾಪ್ ಯಾವಾಗಿರುತ್ತೋ ಆ ಟೈಮಲ್ಲಿ ನೀವು ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಬಟ್ ಮುಗಿಸೋಕ್ಕಿಂತ ಮುಂಚೆ ನಿಮಗೇನು ಹೇಳೋದು ಅಂತಂದರೆ, ಸರಿಯಾದ ವ್ಯಕ್ತಿಗಳಿಂದ, ಸರಿಯಾದ ಗುರುಗಳಿಂದ ಮಾರ್ಗದರ್ಶನ ಪಡೆದುಕೊಂಡೇ ಇದನ್ನು ಶುರು ಮಾಡ್ಕೊಳ್ಳಿ ಅನ್ನೋದು ಒಂದಾದರೆ. ಎರಡನೇದು, ಏನೇ ಪ್ರಶ್ನೆಗಳಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅನುಮಾನಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೊಂದು ದಿನ ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.